It's a wonderful opportunity to come and minister to you over here. ಇದೊಂದು ಅದ್ಭುತವಾದಂತಹ ಒಂದು ಅವಕಾಶ ನಿಮ್ಮ ಮಧ್ಯದಲ್ಲಿ ಬಂದು ಸೇವೆ ಮಾಡುವುದಕ್ಕಾಗಿ. Sister came and asked me, can men attend the meeting? ಸಿಸ್ಟರ್ ಅವ್ರು ಬಂದು ನನ್ನ ಕೇಳಿದ್ರು, ಪುರುಷರು ಕೂಡ ಈ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ಬಹುದಾ ಅಂತ. Jesus is for everyone. ಯೇಸು ಕ್ರಿಸ್ತರು ಎಲ್ಲರಿಗಾಗಿ. Word of God is for everyone. ದೇವರ ವಾಕ್ಯವು ಎಲ್ಲರಿಗಾಗಿ. Please be seated. ದಯಮಾಡಿ ಪುರುಷರೆಲ್ಲರೂ ಕೂತ್ಕೊಳ್ಳಿ. ಹೆಣ್ಮಕ್ಳನ್ನು ಕೂಡ್ರಿ, ಎಲ್ಲರ ಮತ್ ನೀವು ಹೋಗಿರಿ. ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂತ್ಕೋಬೇಕು, ಹೋಗ್ಬಾರ್ದು. So God is going to wonderfully minister us today. ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತವಾಗಿ ಸೇವೆಯನ್ನು ಮಾಡಲಿದ್ದಾರೆ. Just before I start my message, ನನ್ನ ಒಂದು ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು let me repeat what brother told during the worship. ಆರಾಧನೆಯ ಸಮಯದಲ್ಲಿ ಬ್ರದರ್ ಹೇಳಿರುವಂತ ಮಾತನ್ನ ಮತ್ತೆ ಪುನರಾವರ್ತಿಸಲು ಇಷ್ಟಪಡುತ್ತೇನೆ. During the message, I might minister to you. ಈ ಒಂದು ವಾಕ್ಯ ಕೊಡುವಾಗ ನಾನು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡುವಂತೆ, maybe you minister to people around you. ಬಹುಶಃ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತವರಿಗೂ ಕೂಡ ಸೇವೆ ಮಾಡುವಂತವರಾಗಿದ್ದೀರಿ. But when you worship the Lord, ನೀವು ಯಾವಾಗ ದೇವರನ್ನು ಆರಾಧನೆ ಮಾಡುವಾಗ, that is when you minister to the Lord. ನೀವು ದೇವರಿಗೆ ಸೇವೆ ಮಾಡುವಂತವರಾಗಿದ್ದೀರಿ. That is why it is important to worship the Lord wholeheartedly. ಆದ್ದರಿಂದ ನಾವು ದೇವರ ಆರಾಧನೆಯನ್ನು ಸಂಪೂರ್ಣ ಹೃದಯದಿಂದ ನಾವು ಮಾಡುವಂತವರಾಗಿರಬೇಕು. Just before the message, when we worship God wholeheartedly, ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ದೇವರನ್ನ ನಾವು ಸಂಪೂರ್ಣ ಆತ್ಮದಿಂದ ದೇವರನ್ನ ಆರಾಧಿಸಬೇಕು. That is when God starts coming down to your place of worship. ಆದ್ದರಿಂದ ದೇವರು ಮೇಲಿನಿಂದ ನಮ್ಮ ಆರಾಧನೆಯ ಸ್ಥಳಕ್ಕೆ ಬಂದಿದ್ದಾರೆ. The presence that comes down, ದೇವರ ಪ್ರಸನ್ನತೆ ಕೆಳಗಿಳಿದು ಬರುವಂತದ್ದು. that same presence will minister each one of you. ಅದೇ ಪ್ರಸನ್ನತೆ ನಮ್ಮೆಲ್ಲರ ಮಧ್ಯದಲ್ಲಿದ್ದು ಸೇವೆ ಮಾಡುವಂತದ್ದಾಗಿದೆ. There was a time when I used to worship with hands down. ಒಂದು ಸಮಯದಲ್ಲಿ ಅಂತ ಒಂದು ಆರಾಧನೆಯಲ್ಲಿ ನಾನು ಪಾಲ್ಗೊಳ್ಳುವವಳಾಗಿದ್ದೇನೆ. ನನ್ನ ಕೈ ಕೆಳಗಿರ್ತಿದ್ವು ವರ್ಷಿಪ್ ಮಾಡುವಾಗ. ನಾನು ಆರಾಧನೆ ಮಾಡುವಾಗ ಹಿಂಗ ಫ್ರೀಲಿ ಕೈ ಎತ್ತಿರ್ಲಿಲ್ಲ. ಆರಾಧನೆ ಮಾಡುವಾಗ ಸಿಸ್ಟರ್ ಕೈಯನ್ನ ಮೇಲಕ್ಕೆ ಎತ್ತಿರ್ಲಿಲ್ಲ, ಕೆಳಗಡೆನೆ ಇದ್ವು. So this was when I was not very close with God. ಇದು ನಾನು ದೇವರಿಗೆ ಬಹಳ ಹತ್ತಿರವಾಗಿ ಇಲ್ಲದೆ ಇರುವಂತದ್ದನ್ನ ನಾನು ಹೇಳ್ತೇನೆ. But when I started knowing God more, ನಾನು ದೇವರನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಾರಂಭಿಸಿದಾಗ the hand started lifting up. ನನ್ನ ಕೈಗಳು ಮೇಲಕ್ಕೆ ಎತ್ತಲ್ಪಟ್ಟವು. The more I raised my hand, ಹೆಚ್ಚು ನಾನು ಕೈಗಳನ್ನ ಮೇಲೆ ಎತ್ತಿದೆ, more free I became. ಬಹಳವಾಗಿ ನಾನು ಫ್ರೀ, ನಾನು ಒಂದು ಸರಳವಾಗಿ ದೇವರನ್ನ ಆರಾಧನೆ ಮಾಡುವಂತ. I lifted my hand, ಹೆಚ್ಚೆಚ್ಚಾಗಿ ನನ್ನ ಕೈಗಳನ್ನು ಮೇಲೆ ಎಬ್ಬಿಸಿದೆ. more I gave my hand, God come hold my hand. ಹೆಚ್ಚೆಚ್ಚಾಗಿ ದೇವರಿಗೆ ನನ್ನ ಕೈಯನ್ನು ಕೊಟ್ಟೆ. If your hand is in your pocket, ನಿಮ್ಮ ಕೈಗಳು ನಿಮ್ಮ ಒಂದು ಪಾಕೆಟ್ ಅಲ್ಲಿ ಇದ್ರೆ God can't hold your throat. ದೇವರು ನಿಮ್ಮ ಕೈಯನ್ನು ಹಿಡಿಯುವುದಕ್ಕೆ ಆಗುವುದಿಲ್ಲ. ಬಂದು ಕೊಳ್ಳ ಹಿಡಕ್ಕಾಗಲ್ಲ. ಬಂದು ಕೊರಳನ್ನ ಹಿಡಿಯಕ್ ಆಗುದಿಲ್ಲ. The more you raise your hand, ಹೆಚ್ಚೆಚ್ಚಾಗಿ ನೀವು ಕೈಗಳನ್ನ ಎತ್ತುವಾಗ, that is when God comes and holds you. ಆ ದೇವರು ಒಂದು ಬಂದು ನಿಮ್ಮನ್ನು ಹಿಡಿಯುವವರಾಗಿದ್ದಾರೆ ನಿಮ್ಮ ಕೈಗಳು. This is not my message. ಆದ್ರೆ ಇದೆಲ್ಲ ನನ್ನ ಒಂದು ಸಂದೇಶ. But I'm sure God talks to you. ನನಗೆ ಖಚಿತವಾಗಿ ಗೊತ್ತಿದೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ ಎಂದು. So coming on Teachers Day, ಈ ಒಂದು ಶಿಕ್ಷಕರ ದಿನಾಚರಣೆಯ ವಿಷಯವಾಗಿ let me ask you, who is a teacher? ನಾನೊಂದು ಕ್ವೆಶ್ಚನ್ ಅನ್ನ ನಿಮ್ಗೆ ಕೇಳುವಂತವಳಾಗಿದ್ದೇನೆ. ಯಾರು ಶಿಕ್ಷಕರು? Now you have to answer me. ನೀವು ಉತ್ತರ ಕೊಡ್ಬೇಕು. Who is a teacher? Who teaches us? Correct. ಟೀಚರ್ ಯಾರ್ರಿ ಅಂದ್ರ ಟೀಚ್ ಮಾಡೋರು. ಈಗ ಯಾರು ಟೀಚ್ ಮಾಡ್ತಾರ್ರಿ ನಮ್ಗೆ? ಪವಿತ್ರ ಆತ್ಮ. ಸೊ ಯಾರ್ಗ ಪವಿತ್ರ ಆತ್ಮ ಇಲ್ಲ, ಅವ್ರಿಗೆ ಯಾರು ಏನೋ ಹೇಳ್ಕೊಡಂಗಿಲ್ಲ. ಸೊ ದ ಟೀಚರ್ ಈಸ್ ದ ಒನ್ ಹೂ ಟೀಚಸ್ ಯು, ರೈಟ್? ಶಿಕ್ಷಕರಂದ್ರೆ ಬೋಧನೆ ಮಾಡುವಂತವರಾಗಿದ್ದಾರೆ. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಟೀಚಿಂಗ್?
ಬೋಧನೆ ಅಂದ್ರೆ ಅರ್ಥ ಏನು? The to teach means ಬೋಧಿಸು ಅಂದ್ರೆ that you give some instruction and guidance for someone to learn from it. ನೀವು ಇನ್ನೊಬ್ಬರಿಗೆ ಬೋಧಿಸುವಂತದ್ದು ಒಂದು ಕ್ರಮವನ್ನು ಕಲಿಸುವಂತವರಾಗಿದ್ದೀರಿ. You are the one who is telling them, do this, this will do good to you. ನೀವು ಹೇಳುವಂತವರಾಗಿದ್ದೀರಿ, ಇದನ್ನು ಮಾಡಿರಿ, ಹೀಗೆ ಮಾಡಿರಿ ಎಂದು. Many form of teachers we meet in our life. ಬಹಳ ತರದ ಶಿಕ್ಷಕರನ್ನ ನಾವು ನಮ್ಮ ಜೀವನದಲ್ಲಿ ಭೇಟಿ ಆಗುತ್ತಾ ಇರುತ್ತೇವೆ. They say home is your first teacher. ಅವ್ರೇನ್ ಹೇಳ್ತಾರಂದ್ರೆ ನಿಮ್ಮ ಮನೆಯಲ್ಲಿಯೇ ಮೊದಲ ಶಿಕ್ಷಕರು ಇದ್ದಾರೆ ಎಂದು. Your mother, your father is your first teacher. ನಿಮ್ಮ ಮನೆಯಲ್ಲಿಯೇ ನಿಮ್ಮ ತಂದೆ ತಾಯಿ ಮೊದಲ ಶಿಕ್ಷಕರು ಅಂತ ಹೇಳ್ತಾರೆ. The school teachers are the one who lay so much of foundation in your life. ಶಾಲಾ ಶಿಕ್ಷಕರು ನಿಮ್ಮ ಜೀವನದಲ್ಲಿ ಬಹಳವಾದ ಒಂದು ಬುನಾದಿಯನ್ನು ಹಾಕುವಂತವರಾಗಿದ್ದಾರೆ. They don't know who will become doctor, who will become pastor. ಅವ್ರಿಗೆ ಗೊತ್ತಿಲ್ಲ ಯಾರು ಡಾಕ್ಟರ್ ಆಗ್ತಾರೆ, ಯಾರು ಸೇವಕರಾಗ್ತಾರೆ ಅಂತ. All that they know is I have to teach the right thing. ಅವ್ರಿಗೆ ಒಂದೇ ಗೊತ್ತಿದೆ, ಇವರಿಗೆ ನಾವು ಬೋಧನೆ ಮಾಡಬೇಕು ಅನ್ನುವಂಥದ್ದು. They are the one through whom my character will flow. ಆ ಒಂದು ಶಿಕ್ಷಕರಿಂದಲೇ ನನ್ನ ಒಂದು ಕ್ಯಾರೆಕ್ಟರ್, ನನ್ನ ಒಂದು ಚರಿತ್ರೆಯು ನಿರ್ಮಾಣ ಮಾಡಲ್ಪಟ್ಟಿದೆ. Long back when I was doing my MBBS in Russia, ಬಹಳ ಹಿಂದೆ ನಾನು ನನ್ನ ಒಂದು ಮೆಡಿಕಲ್ MBBS ರಷ್ಯಾದಲ್ಲಿ ಮಾಡ್ಬೇಕಾದ್ರೆ we had a friend in our group ನನಗೊಬ್ರು ಸ್ನೇಹಿತರಿದ್ರು ನಮ್ಮ ತಂಡದಲ್ಲಿ, who used to not feel it is very important to read and learn and make himself a doctor. ಅಲ್ಲಿ ಒಬ್ಬರಿಗೆ ಒಂದು ಆಸಕ್ತಿ ಇಲ್ಲದೆ ಇರುವಂತ ಒಬ್ರು ಇದ್ರು. ಓದೋದು ಬರೆಯೋದು ಅಷ್ಟೇನು ಪ್ರಯೋಜನವಿಲ್ಲದ್ದು ಅಂತ ಅನ್ಕೊಂಡಿದ್ರು. He felt my friend is helping me during the exams. ಅವ್ರಿಗೆ ಅನ್ನಿಸ್ತು ನನ್ನ ಸ್ನೇಹಿತರು ನನಗೆ ಪರೀಕ್ಷೆಯಲ್ಲಿ ಸಹಾಯ ಮಾಡ್ತಾರೆ ಅಂತ. So I will survive. ಅದರಿಂದ ಅವರು ಸರ್ವೈವ್ ಆಗ್ಬಿಡ್ತೇನೆ ಆಗ್ತಾ ಇದ್ರು. ಅವ್ರಿಗೆ ಅನ್ನಿಸ್ತು ನಾ ಹೆಂಗೋ ಡಾಕ್ಟರ್ ಆಗ್ಬಿಡ್ತೇನೆ, ಪಾರ್ ಆಗ್ಬಿಡ್ತೇನೆ ಅಂತ ಅನ್ಕೊಂಡ್ರು. ಬಟ್ ಡ್ಯೂರಿಂಗ್ ದಟ್ ಫೇಸ್ ಒನ್ ಡೇ ಒನ್ ಗುಡ್ ಟೀಚರ್ ಕೇಮ್ ಅಕ್ರಾಸ್ ಹಿಮ್. ಇದೇ ದಿನಗಳಲ್ಲಿ ಅಂತ ಒಂದು ದಿನಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಕರು ಬಂದ್ರು. So she scolded him so badly that there was a personal insult to him in that. ಆ ಒಂದು ಶಿಕ್ಷಕರು ಆ ಒಂದು ಸಮಯದಲ್ಲಿ ಬಹಳವಾಗಿ ಅವರನ್ನ ತಿದ್ದಿ ಬೈದಿ ಹೇಳಿ ಆಗ ಆ ಸ್ನೇಹಿತರಿಗೆ ಬಹಳ ಅವಮಾನ ಆಗಿತ್ತು. She didn't insult him to humiliate in front of others. ಎಲ್ಲರ ಮುಂದೆ ಅವ್ರನ್ನ ಅವಮಾನ ಮಾಡ್ಲಿಲ್ಲ ಆ ಟೀಚರ್. But he felt humiliated inside him. ಆದ್ರೆ ಅವರ ಸ್ನೇಹಿತರು ಒಳಗೆ ಅವಮಾನ ಹೊಂದಿದಂತೆ ಆದ್ರು. So this guy was a person who would copy and pass. ಇವರು ಬೇರೆಯವ್ರದನ್ನ ನಕಲು ಮಾಡಿ ಪಾಸ್ ಆಗುವಂತ ಒಂದು ಜ್ಞಾನದಲ್ಲಿ ಇದ್ದಂತವರು. But over some months, ಕೆಲವು ತಿಂಗಳಾದ ಮೇಲೆ that insult he took as a teaching lesson. ಆ ಒಂದು ಅವಮಾನವೇ ಅವರಿಗೆ ಒಂದು ಬೋಧನೆಯಾಗಿ ತೆಗೆದುಕೊಂಡ್ರು ಅವರು. That insult, that guiding light turned his life. ಆ ಒಂದು ಅವಮಾನ, ಆ ಒಂದು ಬೋಧನೆಯೇ ಅವರ ಜೀವನವನ್ನು ಮಾರ್ಪಾಡು ಮಾಡಿದ್ದಾಗಿತ್ತು. And in some months we knew that this guy is going to become an excellent doctor. ಕೆಲವು ಮುಂದಿನ ದಿನಗಳಲ್ಲಿ ನಮಗನ್ನಿಸ್ತು ಇವರು ಒಂದು ಬಹಳ ಅತ್ಯುತ್ತಮವಾದ ಒಂದು ಡಾಕ್ಟರ್ ಆಗಿ ಹೊರ ಬರ್ತಾರೆ ಅಂತ. Now we knew for sure he is going to clear every exam and he is going to clear it with excellent marks. ನಮಗೆ ಈಗ ಗೊತ್ತಾಗ್ತಿದೆ ಅವರು ಬಹಳ ಅತ್ಯುತ್ತಮವಾಗಿ ಎಲ್ಲಾ ಪರೀಕ್ಷೆಗಳನ್ನ ಉತ್ತೀರ್ಣ ಮಾಡಿ ಬಹಳ ಉತ್ತಮ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ನಾವು ಅನ್ಕೊಳ್ತೇನೆ. This is the importance of teachers. ಇದು ಒಂದು ಮಹತ್ವವಾದ ಒಂದು ಟೀಚರ್ಸ್ ಅವರ ಒಂದು ಅಭಿಪ್ರಾಯ. If you are a mother, ನೀವು ಒಂದು ವೇಳೆ ತಾಯಿ ಆಗಿದ್ರೆ and you see your child's mistake, ನೀವು ನಿಮ್ಮ ಮಗುವಿನ ಒಂದು ತಪ್ಪುಗಳನ್ನ ನೋಡಿದಾಗ and you still don't feel the need of correction, ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅದನ್ನ ತಿದ್ದಬೇಕು ಅನ್ನುವಂಥದ್ದು. let me tell you, you are doing the biggest mistake. ನಾನು ಹೇಳ್ತೀನಿ, ಅದು ನೀವು ಒಂದು ದೊಡ್ಡ ತಪ್ಪು ಮಾಡುವಂತವರಾಗಿದ್ದೀರಾ. You might be trying to cover your children's problems for the sake of society.
ಒಂದು ವೇಳೆ ನೀವು ನಿಮ್ಮ ಮಕ್ಕಳ ತಪ್ಪುಗಳನ್ನ ಸೊಸೈಟಿಗೆ ಗೊತ್ತಾಗಬಾರ್ದು, ಸಮಾಜಕ್ಕೆ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತಿದ್ದುತ್ತೆ ಇಲ್ಲದೆ ಇರಬಹುದು. But let me tell you, you are accountable in front of God. ಆದ್ರೆ ನಾನಿವತ್ತು ಒಂದು ವಿಷಯವನ್ನ ಹೇಳ್ತೇನೆ, ಇವೆಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಒಂದು ದಿನ ಲೆಕ್ಕ ಕೊಡುವಂತವರಾಗಿರ್ತೀರಾ. So my message today is, ನನ್ನ ಒಂದು ಸಂದೇಶ ಇವತ್ತಿನದೇನೆಂದರೆ, who is the best teacher? ಯಾರು ಅತ್ಯುತ್ತಮವಾದ ಶಿಕ್ಷಕರು? The best teacher in the world is, ಅತ್ಯುತ್ತಮವಾದ ಶಿಕ್ಷಕಿ ಯಾರು ಅಂದರೆ ಶಿಕ್ಷಕಿ ಅಲ್ಲ, ಶಿಕ್ಷಕ. ಯಾರಾದ್ರೂ ಇರ್ಬೋದು. ಶಿಕ್ಷಕ. The best teacher of teachers is Jesus Christ. ಶಿಕ್ಷಕರಿಗೆ ಅತ್ಯುತ್ತಮವಾದ ಶಿಕ್ಷಕ ಯೇಸು ಕ್ರಿಸ್ತರು. Lord Jesus is the teacher who can never wrong you. ದೇವರಾದ ಯೇಸು ಕ್ರಿಸ್ತರು ಯಾವಾಗಲೂ ತಪ್ಪು ಬೋಧನೆಯನ್ನ ಮಾಡುವಂತವರಲ್ಲ. If the teacher that you have in the school or house is wrong, ಮನೆಯಲ್ಲಿ ನಿಮ್ ಟೀಚರ್ ಇಲ್ಲ ಸ್ಕೂಲಲ್ಲಿ ನಿಮ್ ಟೀಚರ್ ತಪ್ಪಿದ್ರೆ ಯೇಸು ಸ್ವಾಮಿ ನೋಡಿ ಅವ್ರಿಗೂ ತಿದ್ದಿಸ್ತಾರ. Our God has the capacity to even correct our teachers. ನಮ್ಮ ದೇವರಿಗೆ ಅಂತ ಒಂದು ಶಕ್ತಿ ಇದೆ, ಟೀಚರ್ಸ್ ಅನ್ನ ಬದಲಾವಣೆ ಮಾಡುವಂತದ್ದು. Let us read Matthew 23 verse 9 to 12. ಮತ್ತಾಯ ಸುವಾರ್ತೆ 23:9-12. Do not call anyone on earth who guides you spiritually your father, for one is your Father who is in heaven. Do not let yourselves be called leaders or teachers, for one is your leader, teacher, the Christ. But the greatest among you will be your servant. Whoever exalts himself shall be humbled. Whoever humbles himself shall be raised to honor. ಮತ್ತಾಯ 23:9-12. ಓದ್ತೀರಾ? ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಮಗೆ ತಂದೆ ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ. ಕ್ರಿಸ್ತನೊಬ್ಬನೇ ನಮಗೆ ಗುರು. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. Christ was called with many names when he was here. ಯೇಸು ಕ್ರಿಸ್ತರು ಇಲ್ಲಿದ್ದಾಗ ಅನೇಕ ಹೆಸರುಗಳಿಂದ ಕರೆಯಲ್ಪಟ್ಟರು. They called him Son of God. ಯೇಸು ಕ್ರಿಸ್ತರನ್ನ ತಂದೆಯ ಮಗನಾದ ಮಗನ ಅಂತ ಕರೀತಾರೆ. ಮಗ ಅಂತ ದೇವರ ಮಗ ಎಂದು ಕರೆಯುತ್ತಿದ್ದರು. They called him Prince of Peace. ಯೇಸು ಕ್ರಿಸ್ತನನ್ನ ಶಾಂತಿಯ ದೂತ ಎಂದು ಕರೆಯುತ್ತಿದ್ದರು. But one of the names was Rabbi. ಇನ್ನೊಂದು ಹೆಸರೇನೆಂದರೆ ರಬ್ಬಾನಿ. When they called him Rabbi, they meant his teacher. ರಬ್ಬಿ ಎಂದರೆ ಅದರ ಅರ್ಥ ಬೋಧಕ. So when the disciples went behind Christ everywhere, they used to address him, Rabbi, Rabbi, Rabbi. ಯೇಸು ಕ್ರಿಸ್ತರ ಶಿಷ್ಯರು ಹಿಂದೆ ಹೋಗುವಾಗ ಯಾವಾಗಲೂ ಯೇಸು ಕ್ರಿಸ್ತರನ್ನು ರಬ್ಬಿ ರಬ್ಬಿ ಎಂದು ಕರೆಯುತ್ತಿದ್ದರು. Each and every day they knew that what he is telling us, that is a teaching for us to carry in our life. ಅವರಿಗೆ ಗೊತ್ತಿತ್ತು ಪ್ರತಿದಿನ ಯೇಸು ಕ್ರಿಸ್ತರು ಯಾವ ಯಾವ ವಿಷಯಗಳಾಗಿ ಅವ್ರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ, ಬೋಧಿಸುತ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. So here the 9th and 10th verse says that do not call the one who are your spiritual fathers here your father, but call the Father in heaven your Father. 9ನೇ ವಚನದಲ್ಲಿ ಇರುವಂತದ್ದು ಯಾರನ್ನ ತಂದೆಯಾಗಿ ಕರೆಯಬೇಕೆಂಬುದು. Many times we have mentors and guides whom we call them as our spiritual fathers. ಬಹಳ ಸಾರಿ ನಾವು ನಮ್ಮ ಒಂದು ಮೆಂಟರ್ಸ್ ಅಂದ್ರೆ ನಮಗೆ ಒಂದು ಸಲಹಾ ಕೊಡುವಂತವರನ್ನು, ಮಾರ್ಗದರ್ಶಕರನ್ನು ನಾವು ಮೆಂಟರ್ಸ್ ಆಗಿ ಕರೆಯುವಂತದ್ದು. Spiritual father. ಆತ್ಮೀಯ ತಂದೆಯಾಗಿ ಕರೆಯುವಂತದ್ದು. Now the problem with this all spiritual father that you have over here is, ಆತ್ಮೀಯ ತಂದೆಯಾಗಿರುವಂತವರಲ್ಲಿ ನೋಡುವಂತ ಕೆಲವು ಪ್ರಾಬ್ಲಮ್ ಸಮಸ್ಯೆಗಳೇನಂದ್ರೆ, when you are right, ನೀವು ಒಂದು ವೇಳೆ ಸರಿ ಇದ್ದಾಗ, when you are doing everything good,
ಎಲ್ಲವನ್ನು ಸರಿಯಾಗಿ ಮಾಡುವಾಗ, when you are really achieving so much in your life, ಖಂಡಿತವಾಗಿ ನೀವು ಒಂದು ಉನ್ನತವಾದಂತ ಒಂದು ಹುದ್ದೆಯನ್ನು ಅಲಂಕರಿಸುವಾಗ, they'll come and take the credit, my spiritual daughter. ಆಗ ಅವರು ಆ ಒಂದು ಅವಕಾಶವನ್ನು ನನ್ನ ಒಂದು ಆತ್ಮೀಯ ಮಗಳು ಎಂದು ತೆಗೆದುಕೊಳ್ಳುವವರು. But the same time, ಅದೇ ಸಮಯದಲ್ಲಿ when you fall, ನೀವು ಬೀಳಬಹುದು. ಬಿದ್ದೋದಾಗ, ಬಿದ್ದು ಹೋದಾಗ they do not take the responsibility, my spiritual daughter. ಆಗ ಅವರು ನನ್ನ ಆತ್ಮೀಯ ಮಗಳು ಎಂದು ತೆಗೆದುಕೊಳ್ಳುವುದಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ. Yeah, when they are taking credit, they tell, I taught her, I made her perfect, or I trained her to achieve all of this. ಪ್ರಶಂಸೆಯನ್ನು ತೆಗೆದುಕೊಳ್ಳುವಾಗ ನನ್ನ ಆತ್ಮೀಯ ಮಗಳಾದ ಮಗನಿಗೆ ನಾನು ಇದನ್ನು ಬೋಧಿಸಿದೆ ಎನ್ನುವುದರಲ್ಲಿ ಅವರು ಇಷ್ಟಪಡುವಂತವರಾಗಿರುತ್ತಾರೆ, ಹೆಮ್ಮೆ ಪಡ್ತಾರ, ಕ್ರೆಡಿಟ್ ತೊಂತಾರ. But the same time, when you fail or you don't do something right, they come and say, what? They don't say anything. They just be silent. ಅದೇ ಸಮಯದಲ್ಲಿ ನೀವು ಒಂದು ವೇಳೆ ಬಿದ್ದು ಹೋದಾಗ ಅವರ ಅದೇ ಆತ್ಮೀಯ ಆ ತಂದೆ ತಾಯಿಗಳು ನಿಮ್ಮನ್ನ ಬಂದು ಏನನ್ನ ಹೇಳುವುದೇ ಇಲ್ಲ, ಅವಾಗ ಅವರು ಮೌನವಾಗಿರುತ್ತಾರೆ. The silence ಆ ಒಂದು ಮೌನವು of us humans, the silence that humans carry towards other people, ಆ ಒಂದು ಮೌನವು ಮನುಷ್ಯರ ಮಧ್ಯದಲ್ಲಿ ತೆಗೆದುಕೊಂಡು ಹೋದಾಗ, the Father in heaven, ಪರಲೋಕದಲ್ಲಿರುವಂತ ನಮ್ಮ ತಂದೆಯು, he is never silent. ಅವರು ಮೌನವಾಗಿ ಇರುವುದಿಲ್ಲ. Even in your downfall, ಒಂದು ವೇಳೆ ನೀವು ಕೆಳಗಡೆ ಬಿದ್ದಿದ್ದರೂ ಕೂಡ he will come and hold you. ಆತನು ಬಂದು ನಿಮ್ಮನ್ನು ಹಿಡಿಯುವಂತವರಾಗಿದ್ದಾರೆ. He will tell you, this is what I taught you. ಆಗ ಅವರು ಹೇಳುವರು, ಇದನ್ನೇ ನಾನು ನಿನಗೆ ಬೋಧನೆ I told ಮಾಡಿರುವಂತದ್ದು, you to go this way, ನಾನು ಹೇಳಿದ್ದೆ ನಿನಗೆ ಈ ಮಾರ್ಗದಲ್ಲಿ ಹೋಗು but ಎಂದು, you went to the other way. ಆದ್ರೆ ನೀನು ಬೇರೆ ಮಾರ್ಗದಲ್ಲಿ Now ಹೋಗಿರುವಂತದ್ದು. let me hold you and bring you back. ನಾನು ನಿನ್ನನ್ನು ಹಿಡಿದು ಮತ್ತೆ ತಿರುಗಿ ನಾನು ಕರೆಯಲ್ಪಡುವೆನು. This is what your Father in heaven will do. ಇದೇ ಒಂದು ನಮ್ಮ ಪರಲೋಕದಲ್ಲಿರುವಂತ ತಂದೆಯು ಕಾರ್ಯ ಮಾಡುವಂತವರಾಗಿದ್ದಾರೆ. But the people who are from this world, ಆದರೆ ಈ ಲೋಕದಲ್ಲಿರುವಂತಹ ಜನರು, when you are on the wrong track, ನೀವು ಒಂದು ವೇಳೆ ತಪ್ಪು ಮಾರ್ಗದಲ್ಲಿ ಇದ್ದಾಗ they will turn away from you. ನಿಮ್ಮಿಂದ ಅವರು ಹಿಂದೆ ತಿರುಗಿಕೊಳ್ಳುವರು. See you coming from there, ನೀವು ಒಂದು ವೇಳೆ ಆ ಕಡೆಯಿಂದ ಬರುವಾಗ you call them, ನೀವು ಅವರನ್ನ ಕರೆದರೆ they will not pick your call. ನೀವು ಒಂದು ವೇಳೆ ಅವ್ರಿಗೆ ಫೋನ್ ಅನ್ನ ಮಾಡಿದ್ರೆ ಅವರು ಫೋನ್ ಅನ್ನ ತೆಗೆದುಕೊಳ್ಳುವುದಿಲ್ಲ. They feel if everybody knows that I'm still associated with him or her, ಅವ್ರಿಗೆ ಇನ್ನೂ ಗೊತ್ತಿರುತ್ತದೆ ನಾನು ಅವರೊಂದಿಗೆ ಸಹಯೋಗದೊಂದಿಗೆ ಇದ್ದೇನೆ ಎಂದು, I will get a bad name. ನಾನು ಒಂದು ವೇಳೆ ಕೆಟ್ಟ ಹೆಸರು ಹೊಂದುತ್ತೇನೆ ಎಂದು. But the most important thing what we miss about Christ is, ಬಹಳ ಉತ್ತಮ ಅದ್ಭುತವಾದಂತ ಒಂದು ವಿಷಯ ನಾವು ಕ್ರಿಸ್ತನನ್ನ ಹೇಗೆ ಕಳೆದುಕೊಳ್ಳುತ್ತಿದ್ದೇವೆ ಅಂದರೆ, that we don't address him that he is the one who is teaching me. ನಾವು ಯಾವಾಗಲೂ ಕೂಡ ಯೇಸು ಕ್ರಿಸ್ತರು ನಮ್ಮನ್ನ ಬೋಧಿಸುತ್ತಿದ್ದಾರೆ ಎಂದು ಹೇಳುವುದೇ ಇಲ್ಲ. We forget that even when we are failing, he is like the school teacher who will still make you perfect. ನಾವು ಅದನ್ನ ಮರೆತೇ ಬಿಟ್ಟಿದ್ದೇವೆ. ಯೇಸು ಕ್ರಿಸ್ತರು ನಾವು ಒಂದು ಶಾಲೆಯ ಮಕ್ಕಳಾಗಿರುವಂತ ರೀತಿಯಲ್ಲಿ ನಮ್ಮನ್ನ ಬೋಧಿಸ್ತಾರೆ ಅನ್ನೋದನ್ನ ನಾವು ಮರೆತೇ ಬಿಟ್ಟಿದ್ದೇವೆ. The most superior high quality teacher is Christ in our lives. ಬಹಳ ಅತ್ಯುತ್ತಮವಾದಂತ ಒಂದು ಗುಣಲಕ್ಷಣವಾದಂತ ಶಿಕ್ಷಕ ಯಾರು ಅಂದ್ರೆ ಯೇಸು ಕ್ರಿಸ್ತರು. You might be thinking, I am not able to educate my child in the best academy. ನಾವ್ ಅನ್ಕೊಳ್ತೀವಿ ನಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾಗಿ ನಾವು ಬೋಧನೆ ಮಾಡದೇ ಇರಬಹುದು ಎಂದು ನಾವು ಅನ್ಕೊಳ್ತೇವೆ. You might be thinking you don't have the capacity to get them the best. ನೀವ್ ಅನ್ಕೊಳ್ತೀರಾ ನಿಮಗೆ ಅದು ಮಾಡೋಕೆ ಶಕ್ತಿ ಇಲ್ಲ ಅಂತ ನೀವ್ ಅನ್ಕೊಳ್ತೀರಾ. But let me tell you, God is your teacher. ಆದ್ರೆ ನಾನು ಈಗ ಒಂದು ಹೇಳ್ತೇನೆ, ದೇವರು ನಿಮ್ಮ ಬೋಧಕರು. Last week I was in Malaysia. ನಾನು ಹೋದ ವಾರದಲ್ಲಿ ಮಲೇಷಿಯಾದಲ್ಲಿ ಇದ್ದೆ. I preached there at a church. ನಾನು ಒಂದು ಸಭೆಯಲ್ಲಿ ಬೋಧನೆಯನ್ನು ಮಾಡಿದ್ದೆ. Then I was on the work related to my profession for 4 days. ನನ್ನ ಒಂದು ಉದ್ಯೋಗದ ನಿಮಿತ್ತವಾಗಿ 4 ದಿನ ನಾನು ಅಲ್ಲಿ ನನ್ನ ಕೆಲಸದ ನಿಮಿತ್ತವಾಗಿ ಬ್ಯುಸಿ ಆಗಿದ್ದೆ. So I, a doctor, met another doctor who was a believer. ನಾನು ಒಬ್ಬ ಡಾಕ್ಟರ್ ಆಗಿ
ಇನ್ನೊಂದು ಡಾಕ್ಟರ್ ಅಂದ್ರೆ ಅವರು ದೇವರನ್ನ ನಂಬಿರುವಂತ ಡಾಕ್ಟರ್ ಅನ್ನ ಭೇಟಿಯಾದೆ. So we just started speaking and I told him I preached and now I am doing this over here. ನಾನು ಡಾಕ್ಟರ್ ಜೊತೆ ಮಾತನಾಡುತ್ತಾ ಇದನ್ನ ನಾನಲ್ಲಿ ಬೋಧನೆ ಮಾಡಿದ್ದೆ, ಹಾಗೆ ಹೀಗೆ ಈ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಎಂದು. So he started following me on Instagram. ಅವರು ನನ್ನ ಒಂದು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ತಾ ಇದ್ರು. And then he says, oh, you are real into preaching. ನನ್ನ ಇನ್ಸ್ಟಾಗ್ರಾಮ್ ಅವ್ರು ನೋಡಿ ನಂಗೆ ಕೇಳಿದ್ರೆ, ಓ ನೀವು ನಿಜಾನೇ ಇಷ್ಟು ಬೋಧನೆ ಮಾಡ್ತೀರಾ ಅಂತ. ಸೊ ಐ ಟೋಲ್ಡ್ ಎಸ್ ಐ ಡೂ ದಟ್. ಹೌದು, ನಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಸೊ he asked me, are you a pastor? ಅವ್ರು ಕೇಳಿದ್ರು, ನೀವು ಒಬ್ರು ಪಾಸ್ಟರಾ? I said no. ನಾನಂದೆ ಇಲ್ಲ ಅಂದೆ. So he said, did you take a training? ನೀವು ಯಾವ್ದಾದ್ರ ತರಬೇತಿ ತೆಗೆದುಕೊಂಡಿದ್ದೀರಾ? I said no. ನಾನಂದೆ ಇಲ್ಲ. I said maybe few here and there some schools and something I have attended, brother. ಕೆಲವೊಂದು ಸಾರಿ ಕೆಲವೊಂದು ಶಾಲೆಗಳಲ್ಲಿ ನಾನು ಆ ಒಂದು ದೇವರ ಚಿಕ್ಕ ಚಿಕ್ಕವಾದಂತ ಬೈಬಲ್ ಬೋಧನೆಯ ಕ್ಲಾಸ್ಗಳನ್ನು ನಾನು ಅಲ್ಲಿ ಅಟೆಂಡ್ ಮಾಡಿದ್ದೆ. But I have not attended a theological college or any school or anything as such. ಆದ್ರೆ ನಾನು ವೇದಾಂತ ಕಲಾಶಾಲೆಯಲ್ಲಿ ನಾನು ಕಲ್ತಿಲ್ಲ ಅಂತ ಹೇಳ್ದೆ. But that is the anointing I carry. ಆ ಒಂದು ಪರಿಶುದ್ಧಾತ್ಮನ ಅಭಿಷೇಕ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. And Lord is my teacher. ನಾನಂದೆ ದೇವರು ನನ್ನ ಒಂದು ಟೀಚರ್, ಶಿಕ್ಷಕರು. I don't do anything special. ನಾನು ಯಾವುದೇ ಒಂದು ಅತ್ಯುತ್ತಮವಾದ ಕೆಲಸ ಮಾಡುವುದಿಲ್ಲ. ಅಲ್ಲ ಅಂದ್ರೆ ಬೋಧನೆ ಹೇಳಕ್ಕೆ ಏನ್ ಸ್ಪೆಷಲ್ ಮಾಡಂಗಿಲ್ಲ. ಬೋಧನೆಗೋಸ್ಕರ ಯಾವುದೇ ಒಂದು ಸ್ಪೆಷಲ್ ಆದ ರೀತಿಯಲ್ಲಿ ತಯಾರಿ ಮಾಡುವುದಿಲ್ಲ. But I just read the word of God. ಆದ್ರೆ ನಾನು ದೇವರ ವಾಕ್ಯವನ್ನು ಓದುತ್ತೇನೆ. I listen to the word of God. ನಾನು ದೇವರ ವಾಕ್ಯವನ್ನು ಕೇಳುತ್ತೇನೆ. I feed myself with the word of God. ದೇವರ ವಾಕ್ಯದಿಂದ ನನ್ನನ್ನೇ ನಾನು ಉಣಬಡಿಸುತ್ತೇನೆ. And every time I open, God minister to me. ಯಾವಾಗಲೂ ದೇವರು ಈ ಒಂದು ಸೇವೆಯನ್ನ ಮಾಡೋದಕ್ಕೆ ಮಾರ್ಗಗಳನ್ನ ತೆರೀತಾರೆ. This is the training that I can do in 24 hours for myself. ಈ ಒಂದು ಟ್ರೈನಿಂಗ್ 24 ಗಂಟೆಯಲ್ಲಿ ನನ್ನನ್ನೇ ನಾನು ತರಬೇತಿಗೊಳಿಸಿಕೊಳ್ಳುತ್ತೇನೆ. 8 to 9 hours I work a day. 8 ರಿಂದ 9 ಗಂಟೆ ನಾನು ಕೆಲಸ ಮಾಡ್ತೇನೆ. ಒಂದು ದಿವಸದಲ್ಲಿ ಕೆಲಸ ಮಾಡ್ತೇನೆ. 8 ರಿಂದ 9 ತಾಸು. 8 ರಿಂದ 9 ತಾಸು ಮೇಡಮ್ ಅವರು ಕೆಲಸ ಮಾಡ್ತಾರೆ. 7 ರಿಂದ 8 ತಾಸು ಮಲ್ಕೊಂತೇವೆ. 7 ರಿಂದ 8 ತಾಸು ಮಲಗುವಂತದ್ದು. Rest whatever 2-3 hours are left of the day. 2-3 ಗಂಟೆ ಉಳಿದಿರುವಂತ ದಿನದಲ್ಲಿ whatever I do, ಯಾವುದೇ ನಾನು ಮಾಡಿದ್ರುನು, whatever I have learned from it, ಯಾವುದೇ ಒಂದು ರೀತಿಯಲ್ಲಿ ಕಲಿತಿದ್ರುನು, that I go put it on YouTube and Instagram. ಅದನ್ನೇ ನಾನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕುವಂತವಳಾಗಿದ್ದೇನೆ. Some days when God gives opportunities like this, ಒಂದು ವೇಳೆ ದೇವರು ಇಂಥ ಒಂದು ಅವಕಾಶಗಳನ್ನು ಕೊಟ್ಟಾಗ I come and tell same thing what I read from the word of God. ಸೇಮ್ ಇದೇ ರೀತಿಯಾಗಿ ನಾನು ಇದನ್ನ ಈ ಒಂದು ದೇವರ ಸಂದೇಶವನ್ನ ಇಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. Same things what I read from the word of God. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಂತ ಜ್ಞಾನದಿಂದ I continue to tell you here today. ನಾನು ನಿರಂತರವಾಗಿ ಅದನ್ನ ಪುನರಾವರ್ತಿಸುತ್ತಾ ಇರುತ್ತೇನೆ. 3 things that I tell you, how does God teach you? 3 ವಿಧಾನದಲ್ಲಿ ನಾನು ದೇವರು ಹೇಗೆ ನಮ್ಮನ್ನು ಬೋಧಿಸುತ್ತಾನೆ ಎನ್ನುವುದನ್ನು ಹೇಳುತ್ತೇನೆ. So there are 3 things that I want to tell you how Jesus teaches you everything. ಈ ದಿನದಲ್ಲಿ 3 ವಿಧಾನದಲ್ಲಿ ದೇವರು ಯೇಸು ಕ್ರಿಸ್ತರು ಹೇಗೆ ನಮ್ಮನ್ನು ಬೋಧಿಸುತ್ತಾರೆ ಎನ್ನುವುದನ್ನು ತಿಳಿಸುತ್ತೇನೆ. How God will teach you through the word of God. ದೇವರು ದೇವರ ವಾಕ್ಯದ ಮುಖಾಂತರ ಹೇಗೆ ನಮಗೆ ಬೋಧಿಸುತ್ತಾನೆ ಎಂದು. Of all the things that we read in Bible, ಎಲ್ಲ ಈ ದೇವರ ವಾಕ್ಯಗಳನ್ನ ಸತ್ಯವೇದದಿಂದ ನಾವು ಓದುತ್ತೇವೆ. God talks to us through many different things. ದೇವರು ಈ ದೇವರ ವಾಕ್ಯದ ಮುಖಾಂತರ ವಿಧವಾಗಿ ನಮ್ಮೊತ್ತಿಗೆ ಮಾತನಾಡುತ್ತಾರೆ. He tells us stories and he talks to us. ಅವರು ಕಥೆಗಳ ಮುಖಾಂತರ ಮಾತಾಡಿ ನಮ್ಮೊತ್ತಿಗೆ ಮಾತನಾಡುತ್ತಾರೆ. He tells us parables and talks to us. ಸಾಮ್ಯಗಳ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. He gives certain hymns and poems and he teaches us.
ಕೆಲವೊಂದು ಸಾರಿ ಪದ್ಯಗಳ ರೂಪದಲ್ಲಿ, ಹಾಡಿಗಳ ರೂಪದಲ್ಲಿ ದೇವರು ನಮಗೆ ಬೋಧಿಸುತ್ತಾರೆ. He gives all that he has with great authority and teaches us. ದೇವರು ಬಹಳ ಅಧಿಕಾರದಿಂದ ನಮ್ಮನ್ನು ಬೋಧಿಸುತ್ತಾರೆ. He teaches us in each and everything through this wonderful word of God. ಪ್ರತಿಯೊಂದರಲ್ಲೂ ಕೂಡ ದೇವರು ಬಹಳ ಅದ್ಭುತವಾಗಿ ನಮಗೆ ಬೋಧನೆ ಮಾಡುವಂತವರಾಗಿದ್ದಾರೆ. From where? From the word of God. ಇದು ಎಲ್ಲಿಂದ ಮಾಡ್ತಾರೆ? ದೇವರ ವಾಕ್ಯದಿಂದ ಬೋಧನೆಯನ್ನ ಮಾಡುವಂತವರಾಗಿದ್ದಾರೆ. Let us read 2 Timothy 3rd chapter 16th and 17th verse. 2 ತಿಮೋಥಿ 3ನೇ ಅಧ್ಯಾಯ 16-17ನೇ ವಚನ. 16-17 ವಚನ. All scripture is God breathed, given by divine inspiration, and is profitable for instruction, for conviction of sin, for correction of error, and restoration to obedience, for training in righteousness, learning to live in conformity to God's will, both publicly and privately, behaving honorably with personal integrity and moral courage, so that the man of God may be complete and proficient, outfitted and thoroughly equipped for every good work. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. The word of God over here tells that everything that is written over here is divinely inspired by the Spirit. ಇಲ್ಲಿ ದೇವರ ವಾಕ್ಯವು ಹೇಳುವಂತದ್ದು ಇದು ಪರಿಶುದ್ಧವಾದಂತ ದೇವರ ವಾಕ್ಯ ಎಂದು ಹೇಳುತ್ತದೆ. ಪರಿಶುದ್ಧಾತ್ಮನಿಂದ ಪ್ರೇರೇಪಣೆಯಾಗಿ ಬರೆದಿರುವಂತಹ ವಾಕ್ಯವೆಂದು ಹೇಳುತ್ತದೆ. It tells us that it is equipping us for the perfect work. ಇದು ನಮಗೆ ಏನ್ ಹೇಳುತ್ತದಂದ್ರೆ ನಮ್ಮನ್ನು ಕರೆಕ್ಟ್ ಆದಂತ ಒಂದು ಕೆಲಸಕ್ಕಾಗಿ ಇದು ನಮ್ಮನ್ನು ಸಜ್ಜುಗೊಳಿಸುವಂತದ್ದಾಗಿದೆ. Both privately and publicly. ವೈಯಕ್ತಿಕವಾಗಿಯೂ ಮತ್ತೆ ಸಮಾಜದಲ್ಲಿ ಕೂಡ ಅದು ಅನ್ವಯವಾಗುವಂತದ್ದು. Basically, with the word of God, God is making you perfect. ಇದು ಪ್ರಾರಂಭಿಕವಾಗಿ ದೇವರು ನಮ್ಮನ್ನ ಪರಿಪೂರ್ಣವಾಗಿ ಮಾಡಲಿಕ್ಕೆ ಇರುವಂತ ಒಂದು ದೇವರ ವಾಕ್ಯ. When it says publicly and private, what does it mean? ಇದು ಸಮಾಜ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಂದ್ರೆ ಏನು? What is the best way to tell you is, ಯಾವುದು ಉತ್ತಮವಾದ ರೀತಿಯಲ್ಲಿ ಯಾವುದು ಎಂದರೆ ಹೇಳುವುದು, sometimes we pray, God, there is no food in my house, or there are these people that I know they don't have food in their house, provide them. ಕೆಲವು ಸಾರಿ ನಾವು ಹೀಗೆ ಪ್ರಾರ್ಥನೆ ಮಾಡ್ತೇವೆ, ಯಾರಿಗೆ ಊಟ ಇಲ್ಲವೋ ಅವರಿಗೆ ಊಟವನ್ನ ಕೊಡು ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. Sometimes our prayer like, why are you not giving food to them? ನಾವು ಈ ರೀತಿಯಾಗಿ ಕೂಡ ಪ್ರಾರ್ಥನೆ ಮಾಡ್ತೇವೆ, ಯಾಕೆ ದೇವರೇ ನೀನು ಅವರಿಗೆ ಆಹಾರವನ್ನ ಕೊಡುತ್ತಿಲ್ಲ ಅಂತ. But the difference in your prayer when you know the word of God is, ಆ ಒಂದು ನಿಮ್ಮಲ್ಲಿ ಒಂದು ಬದಲಾವಣೆ ಏನಂದ್ರೆ ದೇವರ ವಾಕ್ಯವನ್ನು ಓದಿದಾಗ ಕೇಳಿದಾಗ, you know, my Christ is sufficient to provide 5,000 people with 2 fish and 5 bread. ನಾವು ದೇವರ ವಾಕ್ಯವನ್ನು ಓದುವಾಗ ಇದನ್ನ ಅರ್ಥ ಮಾಡಿಕೊಳ್ಳಬೇಕು, ದೇವರು ಸರ್ವಶಕ್ತನು 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಉಣಬಡಿಸಿದನು ಎಂದು, ಶಕ್ತನು ಎಂದು. You know and you are assured that the same Christ will provide today also. ಇವತ್ತು ಕೂಡ ಅದೇ ಒಂದು ಕ್ರಿಸ್ತರು ಆ ಒಂದು ಆಶೀರ್ವಾದವನ್ನು ಕೊಡುವಂತವರಾಗಿದ್ದಾರೆ. You know that he still has that capacity to even outperform today. ಇವತ್ತು ಕೂಡ ನಿಮಗೆ ಗೊತ್ತಿರಲಿ, ಅದೇ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತವರಾಗಿದ್ದಾರೆ. Now you might say, ನಾ ಬೈಬಲ್ ಓದಿಲ್ಲ ಆದ್ರೂ ನಂಗೆ ಈ ಸ್ಟೋರಿ ಗೊತ್ತೈತಿ. ನೀವು ಒಂದ್ ವೇಳೆ ಹೇಳ್ಬೋದು ಹೀಗೆ, ಬೈಬಲ್ ಓದಿಲ್ಲ, ಸ್ಟೋರಿ ಗೊತ್ತಿದೆ ಅಂತ ಹೇಳಿ. But let me tell you the difference when you read of the word is, ಆದ್ರೆ ಈ ಒಂದು ವ್ಯತ್ಯಾಸ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಈ ವಾಕ್ಯವನ್ನು ಓದುವಾಗ when you have read the word of God, you will know that there were more 12 baskets extra
when God provided for the ನೀವು 5,000. ಓದುವಾಗ ನಿಮಗೆ ಗೊತ್ತಾಗುತ್ತೆ ಉಳಿದಿರುವಂತ 12 ಬುಟ್ಟಿಗಳನ್ನು ದೇವರು ಇಟ್ಟಿರುವಂತದ್ದು ಅಷ್ಟು ಮಂದಿಗೆ ಆಗಿ. ಎಲ್ಲರೂ ತಿಂದು ಹೊಟ್ಟೆ ತುಂಬ ಇನ್ನೂ ಎಕ್ಸ್ಟ್ರಾ ಇದ್ವರಿ. So our God is the one who talks to you through the word of God. ನಮ್ಮ ದೇವರು ದೇವರ ವಾಕ್ಯದ ಮುಖಾಂತರ ಮಾತನಾಡುವ ದೇವರಾಗಿದ್ದಾನೆ. It is your responsibility, your choice to know I have half information, I have full information. ಇದು ನಿಮ್ಮ ಒಂದು ಜವಾಬ್ದಾರಿಯಾಗಿದೆ. ನನಗೆ ಪೂರ್ತಿಯಾದ ಮಾಹಿತಿ ಇದೆಯಾ, ಅರ್ಧಬರ್ಧವಾದ ಮಾಹಿತಿ ಇದೆಯಾ ಎನ್ನುವಂಥದ್ದು. If you open your Bible today ನೀವು ನಿಮ್ಮ ಒಂದು ಸತ್ಯವೇದವನ್ನು ತೆರೆದಾಗ and you make that decision that I have to read the word of God, ನೀವು ಆಗ ತೀರ್ಮಾನವನ್ನು ಮಾಡಬೇಕು, ನಾನು ಈ ವಾಕ್ಯವನ್ನು ಓದಬೇಕು ಎಂದು. that is when you say yes, I will allow myself to be equipped in Christ. ಆಗ ನೀವು ಹೇಳ್ಬೇಕು, ಈ ದೇವರ ವಾಕ್ಯವನ್ನು ಓದಿ ನಾನು ನನ್ನನ್ನು ಸಜ್ಜು ಮಾಡಿಕೊಳ್ಳಬೇಕು ಅಂತ ಹೇಳ್ಬೇಕು. ನೀವು ಬೈಬಲ್ ಓದೋದು ನೀವು ಯಾವಾಗ ಕಾರ್ಯ ಮಾಡ್ತೀರಿ ಆ ಟೈಮ್ ನೀವು ದೇವ್ರಿಗೆ ಹೇಳಕತ್ತೀರಿ ಏನಂದ್ರ ನಾ ತಯಾರದೇನು ಬಾ ದೇವ್ರೆ ನನಗೆ ಫುಲ್ಲಿ ಇಕ್ವಿಪ್ ಮಾಡು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಾರ್ಟ್ ನೋಯಿಂಗ್ ಗಾಡ್. ದೇವರನ್ನ ನೋಡುವಾಗ ಇವೆಲ್ಲವೂ ಕೂಡ ನಡೆಯುವಂಥದ್ದು. Your attitude towards God and every situation in your life starts changing. ನಿಮ್ಮ ಒಂದು ದೇವರನ್ನ ನೋಡುವಂತ ಒಂದು ದೃಷ್ಟಿಯು ಕೂಡ ಬದಲಾವಣೆ ಆಗುವಂಥದ್ದು. When you read the word of God, ನೀವು ಯಾವಾಗ ದೇವರ ವಾಕ್ಯವನ್ನು ಓದುತ್ತೀರೋ, you know for Moses God imparted the Red Sea. ದೇವರು ಮೋಶೆ ಅವರನ್ನ ಕೆಂಪು ಸಮುದ್ರವನ್ನ ದಾಟಿಸಿರುವಂತದ್ದನ್ನ ನೀವು ನೋಡ್ತೀರಾ. You might tell, I don't have any Red Sea. ನೀವು ಹೇಳ್ಬೋದು ಈಗ ಯಾವುದೇ ಕೆಂಪು ಸಮುದ್ರ ಇಲ್ಲ ಇಲ್ಲಿ ಅಂತ. Let me tell you, when you start praying, ನಾನು ಈ ಒಂದು ವಿಷಯ ನಿಮ್ಗೆ ತಿಳಿಸಬೇಕು ಅಂತ ಇದ್ದೀನಿ. ನೀವು ಪ್ರಾರ್ಥನೆ ಮಾಡುವಾಗ every warfare that you are going through, ಎಲ್ಲವಾದಂತ ಒಂದು ಹೋರಾಟ ನೀವು ಮಾಡ್ತಾ ಇರುವಂತ ಹೋರಾಟಗಳು you will realize is your Red Sea. ನಿಮಗೆ ಈಗ ಗೊತ್ತಾಗುತ್ತೆ ಇದು ಒಂದು ಕೆಂಪು ಸಮುದ್ರ. The word of God is shouting each day, telling that I am there for you. ದೇವರ ವಾಕ್ಯವು ದಿನಾಲು ಇದೇ ಕೂಗುತ್ತದೆ, ನಾನು ಇಲ್ಲಿ ನಿಮ್ಮೊಟ್ಟಿಗೆ ಇದ್ದೇನೆ ಎಂದು. When you fill yourself with word of God, ನೀವು ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟಾಗ you know for Moses God did the job. ದೇವರು ಮೋಶೆ ಅವರೊಂದಿಗೆ ಮಾಡಿದಂತ ಮಹಾ ಕಾರ್ಯವನ್ನು ನೀವು ತಿಳಿದುಕೊಳ್ಳುತ್ತೀರಾ. Moses told God, I stammer, I can't go and talk in front of Pharaoh. ಮೋಶೆ ಅವರು ಹೇಳಿದ್ರು, ದೇವರೇ ನನಗೆ ಒಂದು ತೊದಲು ನಾಲಿಕೆ ಇದೆ, ನಾನು ಫರೋ ರಾಜನ ಮುಂದೆ ಹೋಗಿ ಮಾತನಾಡಲು ಆಗುವುದಿಲ್ಲ ಎಂದು. But when you read the word, you know God used him in his weakness and glorified himself. ದೇವರ ವಾಕ್ಯವನ್ನು ತಿಳಿದಾಗ ದೇವರು ಬಲಪಡಿಸಿ ದೇವರ ಮಕ್ಕಳ ಮುಂದೆ ಮಹಿಮೆಯಾಗಿ ನಿಲ್ಲುವಂತೆ ಮಾಡುವರು. When David's father thought this is not the son carrying the capacity of becoming a king, ದಾವಿದನ ತಂದೆಯು ಅನ್ಕೊಂಡ್ರು ರಾಜನಾಗುವುದಕ್ಕೆ ಶಕ್ತನಲ್ಲ ಎಂದು. but when we read his story, ನಾವು ಆತನ ಒಂದು ಕಥೆಯನ್ನ ಓದಿದಾಗ that is when we realize how important it is to have a heart that God sees. ಇದರಿಂದ ನಮಗೆ ಏನು ಗೊತ್ತಾಗುತ್ತದೆ ಅಂದ್ರೆ ಎಷ್ಟು ಈ ಒಂದು ದೇವರ ವಾಕ್ಯದ ಮಹತ್ವವು ಹೇಗೆ ಕೆಲಸ ಮಾಡುವುದು ಎಂದು ನಮಗೆ ಗೊತ್ತಾಗುತ್ತದೆ. The word of God declares to us, ದೇವರ ವಾಕ್ಯವು ಇದನ್ನು ಘೋಷಣೆ ಮಾಡುತ್ತದೆ, that the orphan like Esther ಅನಾಥಳಾಗಿರುವಂತ ಎಸ್ತೇರಳನ್ನು had the capacity to save all the Jews from the persecution. ಯಹೂದ್ಯರನ್ನು ಕಾಪಾಡುವುದರಲ್ಲಿ ಅವರು ಶ್ರಮೆಯಲ್ಲಿ ಇದ್ದಂತವರನ್ನ ಕಾಪಾಡುವುದರಲ್ಲಿ ಆ ಎಸ್ತೇರಳಿಗೆ ದೇವರು ಅಂತ ಮಹಾ ಜ್ಞಾನವನ್ನು ಕೊಟ್ಟಿರುವಂತದ್ದು. Esther gained that capacity to save the Israelites. ಎಸ್ತೇರಳಿಗೆ ಆ ಯಹೂದ್ಯರನ್ನು ಇಸ್ರಾಯೇಲರನ್ನು ಕಾಪಾಡುವಂತ ಒಂದು ಶಕ್ತಿಯನ್ನು ದೇವರು ಕೊಟ್ಟಿರುವಂತದ್ದು. Because she had fellowship with God. ಯಾಕೆಂದರೆ ದೇವರೊಂದಿಗೆ ಆ ಎಸ್ತೇರಳ ಸಹವಾಸವೂ ಇತ್ತು. That is when you know by reading the word that God
works with people who are like orphans. ಆದ್ರಿಂದ ಈ ಸಮಯದಲ್ಲಿ ನಾನು ಹೇಳಲು ಏನು ಇಷ್ಟಪಡ್ತೇನೆಂದ್ರೆ, ಅನಾಥರಾಗಿರುವಂತ ನಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಓದುವಾಗ ದೇವರು ನಮ್ಮನ್ನು ಶಕ್ತನಾಗಿ You ಮಾಡುವಂತವರಾಗಿದ್ದೇವೆ. might be orphan to this word. ಒಂದು ವೇಳೆ ನೀವು ಅನಾಥರಾಗಿರಬಹುದು ಈ ಸಮಯದಲ್ಲಿ. You might be in a situation where you feel nobody is there for me. ಒಂದು ವೇಳೆ ನೀವು ಆ ಒಂದು ಸಂದರ್ಭಗಳಿರ್ಬೋದು, ನನಗೋಸ್ಕರ ಯಾರೂ ಇಲ್ಲ ಅನ್ನುವ ಒಂದು ರೀತಿಯಲ್ಲಿ. But let me tell you, as Esther went in front of God, ಆದ್ರೆ ನಾನು ಈ ಸಮಯದಲ್ಲಿ ಹೇಳುತ್ತೇನೆ, ಹೇಗೆ ಎಸ್ತೇರಳು ದೇವರ ಮುಂದೆ ಹೋದಳು ಎಂದು. do you think God will not extend his hand towards you? ನೀವು ಅನ್ಕೊಳ್ತೀರಾ ದೇವರು ಆ ಒಂದು ಕಾರ್ಯ ಮಾಡಲು ಕೈಯನ್ನು ಚಾಚುವುದಿಲ್ಲ She ಎಂದು? has the same God ಎಸ್ತೇರಳು ಕೂಡ ಅದೇ ದೇವರನ್ನ ಹೊಂದಿದ್ಲು, which I and you worship. ನಾನು ನೀವು ಕೂಡ ಆರಾಧನೆ ಮಾಡುವಂತ ದೇವರನ್ನೇ. He calls me his daughter. ನಮ್ಮನ್ನ ದೇವರ ಮಗಳೆಂದು ಕರೆಯುವಾಗ ದೇವರು He calls her also his daughter. ಎಸ್ತೇರಳನ್ನು ಕೂಡ ಮಗಳೆಂದು ದೇವರು ಕರೆದಿದ್ದರು. If you ask any parent, ಯಾವುದಾದರೂ ಪೋಷಕರನ್ನ ನೀವು ಕೇಳಿದಾಗ, who is your favorite child? ಯಾರು ನಿಮಗೆ ಅತಿ ಇಷ್ಟವಾದ ಮಗು ಎಂದು ಕೇಳಿದಾಗ 99% of the times they will not tell who is their favorite child. 99% ಯಾರು ಹೇಳೋದೇ ಇಲ್ಲ. They know that I can't be partial. ಅವ್ರಿಗೆ ಗೊತ್ತು ಭೇದ ಭಾವ ಮಾಡಬಾರ್ದು ಅಂತ. Blessings ಆಶೀರ್ವಾದಗಳು and purpose and plans for our life ಉದ್ದೇಶಗಳು ಕಾರ್ಯಗಳು might be looking different in my life, her life and everybody's life. ದೇವರ ಉದ್ದೇಶಗಳು ದೇವರ ಕಾರ್ಯಗಳು ಒಬ್ಬರಿಂದ ಒಬ್ಬರಿಗೆ ಅದು ವ್ಯತ್ಯಾಸವಾಗಿರುವಂತದ್ದು. But let me tell you, ಆದ್ರೆ ಒಂದು ವಿಷಯ ನಾನೀಗ ಹೇಳಲು ಇಷ್ಟಪಡುತ್ತೇನೆ, he knows what is the best for me. ದೇವರಿಗೆ ಗೊತ್ತು ನನಗೆ ಯಾವುದು ಉತ್ತಮವಾದುದು ಎಂದು. He knows what is the best for her. ದೇವರಿಗೆ ಗೊತ್ತು ಯಾವುದು ಉತ್ತಮವಾದುದು ಎಂದು ಡಾಕ್ಟರ್ಗೆ ಇಬ್ರಿಗೆ. He knows what I need and you need and every other person needs. ದೇವರಿಗೆ ಗೊತ್ತು ಯಾರಿಗೆ ಯಾವ ಒಂದು ಕೊರತೆ ಇದೆ ಎಂದು. ಪ್ರತಿಯೊಬ್ಬರ ಕೊರತೆಯನ್ನು ದೇವರು ನೋಡುವವನಾಗಿದ್ದಾನೆ. The best thing is ಒಂದು ಉತ್ತಮವಾದ ಸಂಗತಿ ಏನೆಂದರೆ that he knows what you don't need. ದೇವರಿಗೆ ಗೊತ್ತು ನಿಮಗೆ ಯಾವುದು ಬೇಡವಾಗಿದೆ ಎನ್ನುವುದು ಕೂಡ. He knows what works the best in your favor. ದೇವರಿಗೆ ಗೊತ್ತು ನಿಮಗೆ ಉತ್ತಮವಾಗಿರುವಂತದ್ದು ಯಾವುದು ಮಾಡಬೇಕು ಎಂದು. So he knows to make you Esther, ದೇವರಿಗೆ ಗೊತ್ತು ನಿಮ್ಮನ್ನು ಎಸ್ತೇರಳಾಗಿ ಮಾಡಬೇಕೆಂದು, or to make you just the Martha. ಮಾರ್ತಳ ಹಾಗೆ ಮಾಡಬೇಕೆಂದು ಕೂಡ ಗೊತ್ತು. Let him decide what he has to do for you. ಆದರೆ ದೇವರು ತೀರ್ಮಾನ ಮಾಡಲಿ ನೀವೇನಾಗಬೇಕೆಂಬುದು. When you read the word of God, ನೀವು ಯಾವಾಗ ದೇವರ ವಾಕ್ಯವನ್ನು ಓದುತ್ತೀರೋ you know ನಿಮಗೆ ಗೊತ್ತಾಗಬೇಕು where Esther was, what she did. ಎಸ್ತೇರಳು ಎಲ್ಲಿದ್ಲು, ಎಸ್ತೇರಳು ಏನು ಮಾಡಿದಳು. But in the New Testament, again when you read the woman with menstruation for 12 years. ಆದರೆ ಹೊಸ ಒಡಂಬಡಿಕೆಯಲ್ಲಿ 12 ವರ್ಷಗಳಿಂದ ರಕ್ತಸ್ರಾವದಿಂದ ಇದ್ದಂತಹ ಸ್ತ್ರೀಯ ಒಂದು ಕಥೆಯನ್ನು ಕೂಡ ನೀವು ನೋಡಿದ್ದೀರಿ. Everybody has a different story. ಎಲ್ಲರಲ್ಲೂ ಕೂಡ ಬೇರೆ ಬೇರೆ ಆದಂತಹ ಒಂದು ಕಥೆಗಳಿವೆ. But both of them they encourage my faith. ಆದ್ರೆ ಎರಡೂ ಕೂಡ ನನ್ನ ಒಂದು ಆತ್ಮೀಯ ಜೀವಿತವನ್ನು ಪ್ರೋತ್ಸಾಹ ಮಾಡಿರುವಂತದ್ದು. Esther and this bleeding woman. ಎಸ್ತೇರಳು ಮತ್ತೆ ರಕ್ತಸ್ರಾವದಿಂದ ಕೂಡಿದಂತಹ ಸ್ತ್ರೀ. They had different experiences and situations. ಅವ್ರಿಗೆ ಬೇರೆ ಆದಂತ ಒಂದು ಸನ್ನಿವೇಶ ಸಂದರ್ಭಗಳು ಇದ್ದವು. But everything tells Jesus is my teacher. ಆದ್ರೆ ಇವೆಲ್ಲವೂ ಹೇಳುತ್ತದೆ ಯೇಸು ಕ್ರಿಸ್ತರು ನಮ್ಮ ಬೋಧಕರು ಎಂದು. That is my first point. Word of God is what through he ministers. ಇದು ಮೊದಲ ಒಂದು ಪಾಯಿಂಟ್ ಆಗಿರೋ ಅಂಶವಾಗಿದೆ. ನಾನು with the word of God he teaches you. ದೇವರ ವಾಕ್ಯದಿಂದ ದೇವರು ನಮ್ಮನ್ನು ಬೋಧಿಸುತ್ತಾರೆ. The second thing is by experiences he teaches you. ಎರಡನೇದಾಗಿ ಅನುಭವ ಪೂರ್ವಕವಾಗಿ ನಮಗೆ ಬೋಧನೆ ಮಾಡುವಂತದ್ದು. Every day at the church or in prayer meeting they'll ask for testimonies. ಪ್ರತಿದಿನ ಸಭೆಗಳಲ್ಲಿ ನಿಮ್ಮ ಒಂದು ಸಾಕ್ಷಿಯನ್ನ ಕೊಡಲು ಕೇಳ್ತಾರೆ ಅವರು. They ask you to come and glorify God in the front. ಆ ಸಭೆಯಲ್ಲಿ ನಿಮ್ಮನ್ನ ಕೇಳ್ತಾರೆ ಬಂದು ದೇವರನ್ನ ಮಹಿಮೆ ಪಡಿಸಿ ಸಾಕ್ಷಿಯ ಮುಖಾಂತರ ಎಂದು. We so many times shy away.
ಆದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನಾಚಿಕೊಳ್ತೇವೆ. We think, how can I go and tell in front? ನಾವು ಅನ್ಕೊಳ್ತೀವಿ, ಹೇಗೆ ಹೇಳಿ ನಾನು ಎಲ್ಲರ ಮುಂದೆ ಸಾಕ್ಷ್ಯ ಅಂತ. But let me encourage you, your testimony is a teaching for someone else. ಆದ್ರೆ ಈ ದಿನ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ನಿಮ್ಮ ಒಂದು ಸಾಕ್ಷಿಯು ಅನೇಕರಿಗೆ ಉತ್ತೇಜನವಾಗುವಂತದ್ದಾಗಿದೆ. I will tell that my pain is my ministry. ನಾನು ಹೇಳ್ತೇನೆ, ನನ್ನ ಒಂದು ನೋವೇ ನನಗೆ ಒಂದು ಸೇವೆಗೆ The things ಆಧಾರ. that I suffered is my ministry. ಸೇವೆಗಾಗಿ ನಾನು ನನ್ನ ಜೀವನದಲ್ಲಿ ನಾನು ಏನೇನು ಕಷ್ಟ ಅನುಭವಿಸಿದ್ದೇನೆ ಅದೇ ಇವತ್ತು ನನ್ನ ಮಿನಿಸ್ಟ್ರಿ ಆಗಿದೆ. Whatever I went through, whatever was my experience, ಯಾವುದೇ ರೀತಿಯಾದಂತ ಅನುಭವಗಳು ನನ್ನ ಜೀವನದಲ್ಲಿ ಇದ್ವೋ, the same things told me that God is with me. ಅದೇ ದೇವರು ನನ್ನೊಟ್ಟಿಗೆ ಇದ್ದಾನೆಂದು ಆ ಸನ್ನಿವೇಶಗಳು ನನಗೆ ತಿಳಿಸಿದವು. Days when I felt my family has left me. ಒಂದಿನ ನನಗೆ ನನ್ನ ಕುಟುಂಬವು ಬಿಟ್ಟು ಹೋದಾಗ, ಕೆಲವೊಂದು ದಿನ ನನ್ನ ಲೈಫ್ನಾಗ ಏನು ಅನ್ನಿಸ್ತಂದ್ರೆ ನನಗೆಲ್ಲರೂ ಬಿಟ್ಬಿಟ್ಟಾರ, ನನ್ನ ಫ್ಯಾಮಿಲಿನೂ ನನಗೆ ಸಾಥ್ ಕೊಡುವಂತು. ದೋಸ್ ಎಕ್ಸ್ಪೀರಿಯನ್ಸಸ್ ಆರ್ what told me everybody will leave you but I will not leave you. ಆದ್ರೆ ಈ ಅನುಭವದಿಂದ ಎಲ್ಲರೂ ನಿನ್ನನ್ನು ಬಿಡಬಹುದು, ಆದ್ರೆ ದೇವರು ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಅನುಭವವಾಗಿ ತಿಳ್ಕೊಂಡಿದ್ದಾರೆ. Same such testimonies I go and preach everywhere now. ಇದೇ ಒಂದು ಅನುಭವವನ್ನ ನಾನು ಎಲ್ಲರ ಮಧ್ಯದಲ್ಲಿ ಸಾರಿ ಹೇಳುತ್ತೇನೆ ಸಾಕ್ಷಿಯಾಗಿ. First I went through that hard phase. ನಾನು ಮೊದಲು ಈ ಒಂದು ಕಷ್ಟ ಸನ್ನಿವೇಶಗಳಿಂದ ನಾನು ಪಾರಾಗಿದ್ದೇನೆ. But that problems or those situations made my faith stronger. ಆ ಒಂದು ಕಷ್ಟಗಳು, ಆ ಒಂದು ಸನ್ನಿವೇಶಗಳು ನನ್ನ ವಿಶ್ವಾಸದಲ್ಲಿ ನಾನು ದೃಢವಾಗಿ ನಿಲ್ಲುವಂತೆ ಮಾಡಿವೆ. The same situations made me stand here today. ಆ ಒಂದು ಪರಿಸ್ಥಿತಿಗಳೇ ನನ್ನನ್ನು ಇಲ್ಲಿ ನಿಲ್ಲುವಂತೆ ಮಾಡಿರುವಂತದ್ದು. They made me bold enough to go and preach the word of God. ಆ ಸನ್ನಿವೇಶಗಳು ನನ್ನನ್ನು ಧೈರ್ಯವಂತವಾಗಿ ಮಾಡಿ ಸೇವೆ ಮಾಡಲು ಮುಂದೆ ಹೋಗುವಂತೆ ಕಳಿಸಿರುವಂತದ್ದು. At the age of 16 God told me, I choose you. 16ನೇ ವರ್ಷದಲ್ಲಿ ದೇವರು ನನಗೆ ಹೇಳಿದರು, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂದು. And whatever is happening in my life today in relation to the ministry was spoken over me at that time prophetically. ಆ 16 ವರ್ಷದ ಬಾಲಕಿಯಾಗಿದ್ದಾಗ ದೇವರು ನನ್ನೊಟ್ಟಿಗೆ ಮಾತನಾಡಿರುವಂತ ಪ್ರವಾದನೆಗಳ ಮುಖಾಂತರ ಮಾತನಾಡಿರುವುದು ಈಗ ಅವೆಲ್ಲವನ್ನು ಕೂಡ ನಾನು ಅನುಭವಿಸುತ್ತಾ ಇದ್ದೇನೆ. So when I was 26, I thought, God, where is your prophecy? Nothing is happening. 26ನೇ ವರ್ಷದಲ್ಲಿ ನಾನು ದೇವ್ರಿಗೆ ಕೇಳಿದೆ, ನಿನ್ನ ಪ್ರವಾದನೆ ಏನು ಆಗಿಲ್ಲ ದೇವ್ರೆ. ದೇವ್ರನ್ನ ಕೇಳಿರುವಂತದ್ದು. I asked, I am so much in pain that I feel you don't even see my pain. ನಾನು ಬಹಳ ನೋವಿನಲ್ಲಿದ್ದೆ, ದೇವ್ರೆ ನೀನು ನನ್ನ ನೋವನ್ನು ನೋಡ್ತಾ ಇಲ್ಲವಾ? How do you think I will go and minister to people? ನಾನು ಹೇಗೆ ಹೋಗಿ ಜನರ ಮಧ್ಯದಲ್ಲಿ ಸೇವೆ ಮಾಡುತ್ತೇನೆ? Maybe I am only faithless towards you. ಒಂದು ವೇಳೆ ನಾನೇ ಅವಿಶ್ವಾಸದಿಂದ ಇದ್ದೀನೇನೋ. That is why is it that you are not using me. ಆದ್ರಿಂದ ನೀವು ನನ್ನನ್ನು ಉಪಯೋಗ ಮಾಡ್ತಾ ಇಲ್ವೇನೋ ಸೇವೆಗಾಗಿ. But let me tell you today. ಆದ್ರೆ ಈ ದಿನ ನಾನು ನಿಮಗೆ ಹೇಳುವಂತದ್ದು ಏನೆಂದರೆ, today when I am 36, ಇವತ್ತು ನಾನು 36 ವರ್ಷ, and I see the amazing, what do you say, teaching session that I went in last 20 years. ನಾನು ಈ ದಿನದಲ್ಲಿ ಏನು ಹೇಳಬೇಕು ಅಂದ್ರೆ, 20 ವರ್ಷದಲ್ಲಿ ಅದ್ಭುತವಾದಂತ ಒಂದು ಬೋಧನೆಯ ಒಂದು ಸಮಾವೇಶಗಳನ್ನ ನಾನು ಮಾಡಿರುವಂತದ್ದು, ಕಲ್ತ್ಕೊಂಡಿರುವಂತದ್ದು. In last 20 years, ಕಳೆದ 20 ವರ್ಷಗಳಲ್ಲಿ what didn't happen, ಏನಾಗ್ಲಿಲ್ಲವೋ probably has happened in last 6 months. 6 ತಿಂಗಳಿಂದ ಇದು ನಡೆದಿರುವಂತದ್ದು. 20 ವರ್ಷನಾಗ ಏನ್ ಆಗಿಲ್ರಿ, ನಾ ಏನೇನ್ ಆಗ್ಬೇಕಂತ ಅನ್ಕೊಂಡಿದ್ದೆ 6 ತಿಂಗಳನಾಗ ಆಲ್ಮೋಸ್ಟ್ ಎಷ್ಟೊಂದು ಆಗ್ಬಿಟ್ಟೈತಿ. ಪ್ರೈಸ್ ಗಾಡ್. ಸೊ ಗಾಡ್ ಇಸ್ ವಂಡರ್ಫುಲ್. ದೇವರು ಅದ್ಭುತವಾದ ರೀತಿಯಲ್ಲಿ ಇರುವಂತವರು. He knows exactly when, why and what. ದೇವರಿಗೆ ಖಂಡಿತವಾಗಿ ಗೊತ್ತು ಯಾವಾಗ, ಏನು, ಯಾಕೆ ಎನ್ನುವಂಥದ್ದು. In the book of Hosea 4:6, ಹೋಜಾಯ 4, it says, my people are destroyed because of lack of knowledge.
ನನ್ನ ಜನರು ಅಜ್ಞಾನದಿಂದ ಅನೇಕರು ಹಾಳಾಗಿರುವಂತದ್ದು. We are like that. 4:6 ಓದ್ಬೇಡ್ರಿ ಹಂಗೆ ಹೇಳ್ರಿ ನಾ ಹೇಳಿದ್ದೆ. 4:6 ಏನ್ ಹೇಳ್ತಂದ್ರ ನನ್ನ ಜನ ಇವ್ರ ನಾಲೆಜ್ ಇಲ್ಲದಕ್ಕನ ಇವ್ರ ಡಿಸ್ಟ್ರಾಕ್ಷನ್ ಮಾಡ್ಕೊಂಡಾರ. ಜ್ಞಾನವಿಲ್ಲದೆ ಹಾಳಾಗಿರುವಂತವರು. We don't know what is there in the Bible, what the Bible is telling us. That is why we destroy ourselves. ಆದ್ರೆ ಬೈಬಲ್ ಅಲ್ಲಿ ನಮಗೆ ಏನ್ ಹೇಳುತ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರಿಂದ ನಮ್ಮನ್ನೇ ನಾವು ಹಾಳು ಆಗುವಂತದ್ದು, ನಮ್ಮನ್ನೇ ನಾವು ಹಾಳಾಗುವಂತೆ ಮಾಡಿರುವಂತದ್ದು. Ephesians 4:18 says, ಎಫೆಸಿ 4:18 that we are darkened by our own understanding. ನಾವು ನಮ್ಮ ಒಂದು ಸ್ವಂತ ಆಲೋಚನೆಯಿಂದ ಕಣ್ಣುಗಳನ್ನ ಕಟ್ಟಿಕೊಂಡಿರುವಂತದ್ದು, ಡಾರ್ಕೆನ್. And that is why we are filled with ignorance. ಆದ್ರಿಂದ ನಾವು ಮುಗ್ಧತೆಯಿಂದ ಇರುವಂತದ್ದು. Ignorance such that we have a Bible. ನಮ್ಮ ಕೈಯಲ್ಲಿ ಬೈಬಲ್ ಸತ್ಯವೇದ ಇದೆ ಮನೆಯಲ್ಲಿ. We have Bibles, but we ignore it. ನಮ್ಮ ಮನೆಯಲ್ಲಿ ಬೈಬಲ್ ಇದೆ, ಆದ್ರೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡುವಂತದ್ದು. Every Sunday, ಪ್ರತಿ ಭಾನುವಾರ we wipe the dust. ಪ್ರತಿ ಭಾನುವಾರ ನಾವು ಅದನ್ನ ಧೂಳನ್ನ ತೆಗೆಯುವಂತದ್ದು, then we carry. ತೆಗೆದುಕೊಂಡು ಹೋಗುವಂತದ್ದು. There are more people ಬಹಳಷ್ಟು ಜನ who don't even carry. ಬಹಳಷ್ಟು ಜನ ಬೈಬಲ್ ಅನ್ನ ಕೂಡ, ಸತ್ಯವೇದವನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. Because they are filled with ignorance. ಅವರು ನಿರ್ಲಕ್ಷ್ಯದಿಂದ ತುಂಬಿರುವಂತದ್ದು. Mother is telling, read the Bible. ತಾಯಿಯವರು ಹೇಳ್ತಾ ಇರ್ತಾರೆ, ಬೈಬಲ್ ಓದು, ಸತ್ಯವೇದ ಓದು ಎಂದು. You see your brother reading the Bible. ಅಣ್ಣ ತಮ್ಮ ಓದ್ತಾ ಇದ್ದಾನೆ ನೋಡು ಅಂತ ಹೇಳ್ತಾ ಇರ್ತಾರೆ. But you still feel, hey, it's okay. ಆದ್ರೆ ನೀವು ಅನ್ಕೊಳ್ತೀರಾ ಪರವಾಗಿಲ್ಲ ಅಂತ. You will be crying in your situations. ನೀವು ನಿಮ್ಮ ಒಂದು ಸನ್ನಿವೇಶದಲ್ಲಿ ಅಳ್ತಾ ಇರಬಹುದು, but still you don't have the heart to go and open your Bible. ಆದ್ರೆ ನಿಮಗೆ ಆ ಬೈಬಲ್ ಸತ್ಯವೇದವನ್ನ ತೆಗೆದು ಓದಬೇಕು ಅಂತ ಅನ್ಸೋದಿಲ್ಲ. You will curse God. God, you didn't do this for me. ಆದ್ರೆ ನೀವು ದೇವರನ್ನೇ ದೂಷಣೆ ಮಾಡ್ತೀರಾ. But his living word is just here. ಆದ್ರೆ ಜೀವಂತ ಉಳ್ಳಂತ ವಾಕ್ಯವು ಇಲ್ಲಿದೆ. It is just here, two steps away. 2 ಹೆಜ್ಜೆ ಮುಂದೆನೆ ಇರುವಂತದ್ದು ದೇವರ ವಾಕ್ಯ. But you are so darkened. ನೀವು ಕಣ್ಣನ್ನ ಕಟ್ಟಿರುವಂತ ಮಬ್ಬು ಆಗಿರುವಂತದ್ದು. That you don't see the distance and you don't see that Bible just before you. ಆ ಒಂದು ಅಂತರವನ್ನ ಕೂಡ ನೀವು ನೋಡೋದೇ ಇಲ್ಲ, ಬೈಬಲ್ ನಿಮ್ಮ ಹತ್ತಿರದಲ್ಲೇ ಇರುವಂತದ್ದು. Repent for all your ignorance. ಈ ಒಂದು ನಿರ್ಲಕ್ಷ್ಯತೆಗಾಗಿ ಪಶ್ಚಾತ್ತಾಪ ಪಡಬೇಕು. When you read and when you learn through your experiences, ನೀವು ಓದಿ ನೀವು ಅನುಭವಪೂರ್ವಕವಾಗಿ ತಿಳಿದುಕೊಂಡಾಗ, that is why you will come to know why does Bible say trust in the God always. ಯಾಕೆ ಬೈಬಲ್ ನಮಗೆ ಸತ್ಯವೇದ ಹೇಳುತ್ತದೆ ದೇವರ ವಾಕ್ಯದಲ್ಲಿ ನಂಬಿಕೆ ಇಡು. ದೇವರಲ್ಲಿ ನಂಬಿಕೆ ಇಡು ಯಾವಾಗಲೂ. ಒಂದು it doesn't tell only in this situation. ಆದ್ರೆ ಬೈಬಲ್ ನಮಗೆ ಹೇಳೋದಿಲ್ಲ ಈ ಒಂದು ಸನ್ನಿವೇಶಕ್ಕೆ ನಂಬಿಕೆ ಇಡು ಅಂತ. It tells always. ಇದು ಯಾವಾಗಲೂ ದೇವರಲ್ಲಿ ನಂಬಿಕೆ ಇಡು ಅಂತ ಹೇಳುತ್ತದೆ. But when you start fighting your situations with God, ಯಾವಾಗ ನೀವು ನಿಮ್ಮ ಸನ್ನಿವೇಶಕ್ಕೋಸ್ಕರ ದೇವರಲ್ಲಿ ನೀವು ಹೋರಾಟ ಮಾಡುತ್ತೀರೋ, that time when you equip yourself with the word of God, ಆಗ ನೀವು ನಿಮ್ಮನ್ನೇ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟಿ, that is when an encouragement comes from you that my God is with me. ಅದೇ ಒಂದು ಉತ್ತೇಜನ ನಿಮ್ಮೊಳಗಿಂದ ಬಂದು ದೇವರು ನನ್ನೊಟ್ಟಿಗೆ ಇದ್ದಾನೆ ಎಂದು ತಿಳಿಯುತ್ತದೆ. That is when you know God I have to trust always. ಆದ್ರಿಂದ ದೇವರನ್ನ ನಾವು ಯಾವಾಗಲೂ ನಂಬಬೇಕು ಅಂತ ಹೇಳಿ ನಾವು ಅನ್ಕೊಳ್ಬೇಕು. That is when you will understand why does God ask me to be still. ನಿಮಗೆ ಕೆಲವು ಸಾರಿ ಅನಿಸುತ್ತೆ ಯಾಕೆ ದೇವರು ನಂಬು ಅಂತ ಹೇಳ್ತಾರೆ ಅಂತ. Be still ಇನ್ನು ಅಲ್ಲ, be still. ಸ್ಟಿಲ್ ನಿರಂತರವಾಗಿ ಹೆಂಗದೆ ಹಂಗ ನಿಂದರು. Be still. ಸ್ಟಿಲ್ ಶಾಂತ ಅಲ್ಲ. ನೀವು ನೋಡಿರುವಂತದ್ದು
ಹಾಗೆ ಇರುವಂತದ್ದು ಸ್ಟಿಲ್ ಇವಾಗ God says that be still in your situation. ನಿನ್ನ ಒಂದು ಸಂದರ್ಭದಲ್ಲಿ ನೀನು ಹಾಗೆಯೇ ನಿಂತಿರು. Hold your position. ನಿನ್ನ ಒಂದು ಪದವಿಯನ್ನ ನೀನು ಹಿಡಿದುಕೋ. Position ಅಂಗಲ್ರಿ, position. Hold your position. ನಿನ್ನ ಒಂದು ನೀನ್ ಎಲ್ಲಿದ್ದೀಯೋ ಅಲ್ಲಿ ಆ ಸ್ಥಾನವನ್ನು ಹಿಡಿದುಕೋ. He tells, ಆತನು ಹೇಳುತ್ತಾನೆ, this fight is not yours. ಈ ಒಂದು ಹೋರಾಟ ನಿನ್ನದಲ್ಲ, it is mine. ಅದು ನನ್ನದು. Be still. ಅಲ್ಲೇ ಆ ಒಂದು ಸ್ಥಾನದಲ್ಲೇ ಇರು. I am fighting for you. ನಾನು ಹೋರಾಟ ಮಾಡುತ್ತೇನೆ ನಿನಗಾಗಿ. He says you go and stand in front of your situation. Be still. I am fighting for you. ನೀನು ನಿನ್ನ ಸ್ಥಾನದಲ್ಲಿ ನಿಂತಿರು, ನಾನು ನಿನಗಾಗಿ ನಾನು ಹೋರಾಟ ಮಾಡುತ್ತೇನೆ. Through experiences you learn. ನಿಮ್ಮ ಒಂದು ಅನುಭವದಿಂದ ನೀವು ಇದನ್ನ ಕಲಿಯುತ್ತೀರಾ. What the word of God confirms. ದೇವರ ವಾಕ್ಯ ಏನು ಅದನ್ನ ನಿರ್ಣಯ ಮಾಡುತ್ತದೆ ಎಂದು. Word says, ದೇವರ ವಾಕ್ಯ ಹೇಳುವಂತದ್ದು, any word which went out of my mouth, ಯಾವುದೇ ವಾಕ್ಯವು ಬಾಯಿಂದ ಹೊರಗಡೆ ಬಂದಾಗ, ದೇವರು ಹೇಳ್ತಾನ ನನ್ನ ಬಾಯಿಂದ ಹೋಗಿದ್ದ ಯಾವ್ದಾದ್ರು ವಾಕ್ಯ, ದೇವರ ವಾಕ್ಯದಿಂದ ಬಂದಂತ ಮಾತು, it never returns empty to him. ಅದು ಮತ್ತೆ ತಿರುಗಿ ವಾಪಸ್ ದೇವರ ಕಡೆ ಹೋಗುವಂತ ಖಾಲಿ ಹೋಗಂಗಿಲ್ಲ. ಖಾಲಿ ಹೋಗೋದು. ಎಕ್ಸಾಂಪಲ್, ದೇವರು ಹೇಳಿದ, ನಿಮ್ಮ ಹೆಸರು ಅಂತೂ ಸಿಸ್ಟರಿಗೆ ಹೋಗಿ ಇವತ್ತು ಒಂದು ಚೆನ್ನಾಗಿ 10,000 ರೂಪಾಯಿ ಸಿಲ್ಕ್ ಸಾರಿ ಕೊಡು. So when God says that go and give her this 10,000 sari, ದೇವರು ಹೇಳ್ತಾರೆ ಅಂತೂ ಅವ್ರಿಗೆ 10,000 ರೇಷ್ಮೆ ಸೀರೆ ಕೊಡು ಅಂದಾಗ, she is there just sitting at her home. ನಾನು ಮನೆಯಲ್ಲಿ ಕುಂತಿದ್ದೇನೆ and she will get an invitation. ನನಗೊಂದು ಆಮಂತ್ರಣ ಬರುತ್ತೆ. and that invitation says please come to the wedding. ಆ ಒಂದು ಆಮಂತ್ರಣದಲ್ಲಿ ಮದುವೆಗೆ ಬನ್ನಿ. Okay, so usually we women when we go to the sari shop we buy 1,000 2,000 sari. ಹೆಣ್ಮಕ್ಳು ನಾವು ಶಾಪಿಗೆ ಹೋದಾಗ ಅರ್ಬಿ ತಗೊಳಕ್ ಹೋದಾಗ 1,000 2,000 ಆ ರೇಟ್ ಇರುವಂತ ಸೀರೆಗಳನ್ನ ಕೊಂಡ್ಕೊಳ್ತೇವೆ. We think what do I do with the 10,000 sari? It will just sit in the cupboard. ನಾವು ಅನ್ಕೊಳ್ತೇವೆ 10,000 ರೂಪಾಯಿ ಸೀರೆ ತಗೊಂಡ್ರೆ ಅದು ಕಬೋರ್ಡಲ್ಲೇ ಕುಂತಿರುತ್ತೆ ಅಂತ ನಾವು ತಿಳ್ಕೊಳ್ತೇವೆ. So now the sister is thinking, ಅಯ್ಯೋ ಈ ಮದುವೆಗೆ ಇವಾಗ ನಮಗೆ ಹೋಗ್ಬೇಕಲ್ಲ, ಏನ್ ಸಾರಿ ಹಾಕೊಳ್ಳಿ, ನಾನು ಈಗ ಮದುವೆಗೆ ಹೋಗ್ಬೇಕಲ್ಲ, ಏನ್ ಸೀರೆ ಉಟ್ಕೊಳ್ಳಿ ಅಂತೇಳಿ ನಾನು ಅನ್ಕೊಳ್ತಾ ಇರ್ತೇನೆ. So she thinks I will wear something 1,500 or 2,000 rupees sari that I already have in my cupboard. ನನ್ನ ಕಬೋರ್ಡ್ ಅಲ್ಲಿ ಈಗ ಆಲ್ರೆಡಿ 2,000 1,500 1,000 ಇದೆ, ಅದನ್ನೇ ಹಳೇದನ್ನೇ ಹಾಕೊಳ್ತೇನೆ ಅಂತ. That is what she thinks. ಅದು ನಾನು ಅನ್ಕೊಳ್ತೇನೆ ಹಾಗೆ. But then some 2 or 3 people come later. 2-3 ಜನ ಬಂದಾದ್ಮೇಲೆ and they come and tell, take sister, we felt like we want to give you this sari which is 10,000 sari. ಆ ಸಿಸ್ಟರ್ ಹೇಳ್ತಾರೆ, ಸಿಸ್ಟರ್ ನಾವು ಇದು ನಿಮಗೆ ಕೊಡಬೇಕು ಅನ್ಕೊಂಡ್ವಿ, ಇದರ ಬೆಲೆ 10,000 ರೂಪಾಯಿ ಅಂತ. So she takes it. ನಾನು ತಗೊಳ್ತೇನೆ. and she thinks, when will I wear 10,000 sari? ಯಾವಾಗ 10,000 ಸೀರೆ ಹುಟ್ಟಿದ್ದೆ ಹುಟ್ಟಿದ್ದಲ್ಲ, ಯಾವಾಗ ಹಾಕೊಳ್ಳಿ, ಯಾವಾಗ ನಾನು ದೊಡ್ಡ ಫಂಕ್ಷನ್ ಬಂದೈತಿ, ಯಾವಾಗ ಹಾಕೊಳ್ಳಿ ಅಂತ. So later this wedding comes near. ಮದುವೆ ಹತ್ರ ಬರ್ತಾ ಇದೆ. and this sister has played a very important role in this wedding. ನನಗೆ ಒಂದು ಉತ್ತಮವಾದಂತ ಒಂದು ಕಾರ್ಯ ಮಾಡುವಂತದ್ದು ಆ ಮದುವೆಯಲ್ಲಿ. So her husband will come, wear this sari. ನಮ್ಮ ಮನೆಯವರು ಬಂದು ಹೇಳ್ತಾರೆ ಈ ಸೀರೆನ ಉಟ್ಕೋ ಅಂತ. To respect him, she will wear the 10,000 sari. ದೇವರನ್ನ ಅವ್ರ ಮಾತನ್ನ ನಾನು ಬೆಲೆ ಕೊಟ್ಟು ಅವ್ರ ಮಾತಿಗೆ ನಾನು 10,000 ಸೀರೆಯನ್ನ ಉಟ್ಕೊಳ್ತೇನೆ. What is interesting is, ಇಲ್ಲಿ ಏನು ಆಸಕ್ತಿಕರವಾದ ವಿಷಯ ಅಂದ್ರೆ, when they honor people in the marriage, honor people, relatives ಗೆ ಸನ್ಮಾನ ಕೊಡ್ತಾರಲ್ಲ, ಆ ಮದುವೆಯಲ್ಲಿ ಅನೇಕ ಸಂಬಂಧಿಕರಿಗೆ ಒಂದು ಗೌರವವನ್ನ ಕೊಡುವಂತದ್ದು. that time they call her also. ಆ ಸಮಯದಲ್ಲಿ ನನ್ನನ್ನು ಕೂಡ ಕರೆಯುವಂತದ್ದು. and she is wearing the 10,000 sari. ನಾನು 10,000 ರೂಪಾಯಿಯ ಸೀರೆಯನ್ನ ಉಟ್ಟಿದ್ದೇನೆ. and she is looking perfect gold. ನಾನು
ಪರಿಶುದ್ಧವಾದಂತ ಗೋಲ್ಡ್ ತರ ಕಾಣಿಸ್ತಾ ಇದ್ದೇನೆ. Because that is God given saree. ಅದು ದೇವರು ಕೊಟ್ಟಂತ ಒಂದು ಸೀರೆ, And that too she got for free. ಅದು ಕೂಡ ಅದು ನನಗೆ ಉಚಿತವಾಗಿ ಸಿಕ್ಕಿರುವಂತದ್ದು. And this is God's plan for you. ಇದು ದೇವರ ಒಂದು, He puts you on the stage. ನನ್ನನ್ನ ತೆಗೆದುಕೊಂಡೋಗಿ ಒಂದು ಸ್ಟೇಜ್ ಮೇಲೆ, ವೇದಿಕೆ ಮೇಲೆ He ನಿಲ್ಲಿಸುವಂತ, wraps you with gold. ನನ್ನನ್ನ ಒಂದು ಬಂಗಾರದಿಂದ ಸುತ್ತಿಸುವಂತದ್ದು. Where you thought you can never achieve it. ಅದು ನಾನು ಒಂದ್ ವೇಳೆ ಅನ್ಕೊಂಡು ನಾನು ಇದು ನನ್ನ ಜೀವನದಲ್ಲಿ ನಡೆಯೋದಿಲ್ಲ ಅಂತ ಅನ್ಕೊಂಡಿರ್ತೇನೆ. But God knows ಆದ್ರೆ ದೇವರಿಗೆ ಗೊತ್ತು when to give you a 2000 saree. ಯಾವಾಗ 2000 ರೂಪಾಯಿಯ ಸೀರೆ ಕೊಡಬೇಕು, And beyond your capacity when to give you 10,000 saree. ನಿಮ್ಮ ಶಕ್ತಿಗೆ ಮೀರಿರುವಂತ 10,000 ರೂಪಾಯಿ ಸೀರೆ ಯಾವಾಗ ಕೊಡಬೇಕು ಅನ್ನೋದು. And don't say that we don't wear saree. ಆ ಹಿಂದೆ ಕುಂತಿರುವಂತ ಬ್ರದರ್ಸ್ ನೀವು ಅನ್ಕೊಳ್ಬೇಡ್ರಿ ಸೀರೆ ನಾವು ಉಡೋದಿಲ್ಲ ಅಂತ. Let me tell you, you have golden shirt and pant on. ನಿಮಗೂ ಕೂಡ ಬಂಗಾರದ ಶರ್ಟ್ ಪ್ಯಾಂಟ್ ದೇವರು ಕೊಡುವಂತವ್ರು. So situations like this, God declares over our lives that my word will never go empty on your life. ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ವಾಕ್ಯಗಳು ಅದು ಯಾವಾಗಲೂ ಕೂಡ ಖಾಲಿಯಾಗಿ ದೇವರ ಮಾತುಗಳು ಇರುವಂತದ್ದಲ್ಲ. So this is how the word of God and experience with God teaches us. ದೇವರ ವಾಕ್ಯವು ನಮ್ಮ ಅನುಭವದಿಂದ ನಮಗೆ ಎಷ್ಟೋ ಬೋಧನೆಯನ್ನು ಮಾಡುವಂತದ್ದಾಗಿದೆ. Many of you might say, ಬಹಳಷ್ಟು ಜನ ನೀವು ಹೇಳ್ಬಹುದು ಈ ರೀತಿಯಾಗಿ, okay sister, you are doctor. ಸಿಸ್ಟರ್ ನೀವು ಡಾಕ್ಟರ್, ಮೆಡಿಕಲ್ ಡಾಕ್ಟರ್ ಇದ್ದೀರಾ, ನೀವು You might have come from a great family. ನೀವು ಬಹಳ ಒಂದು ಉತ್ತಮವಾದಂತ ಕುಟುಂಬದಿಂದ ಬಂದಂತವರು. You must have never seen financial debt. ನಿಮಗೆ ಸಾಲದ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲೇನೋ. You might not know what we go through. ನಿಮಗ್ ಗೊತ್ತಿಲ್ಲ ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ. All that you see superficially. ಎಲ್ಲವನ್ನು ನೀವು ನೋಡುವಂತ ಒಂದು ಹೊರ 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 ನೋಟದಿಂದ, ಹೊರ ನೋಟ ನೋಡುವಂತದ್ದಲ್ಲ, ನಿಮ್ಮ ಒಂದು ಹೊರಗಿಂದ ನಿಮ್ಗೆ ಏನ್ ಕಾಣಕತ್ತೆ, ಸಿಂಪಲ್ ಕನ್ನಡನೇ ಬಹಿರಂಗ. ಸೊ ವಾಟ್ ಯು ಸಿ ಫ್ರಮ್ ದ ಔಟ್ಸೈಡ್, ಹೊರ ನೋಟದಿಂದ ನೀವು ಏನ್ ನೋಡ್ತಾ ಇದ್ದೀರೋ, ಆಲ್ ದಿಸ್ ಪ್ರಾಬ್ಲಮ್ಸ್ ಐ ಹ್ಯಾವ್ ಇನ್ಸೈಡ್. ಈ ಎಲ್ಲ ಸಮಸ್ಯೆಗಳು ನನ್ನ ಒಳಗಡೆ ಇದ್ದವು. ಇಫ್ ಯು ವಿಲ್ ಕಮ್ ಅಂಡ್ ಆಸ್ಕ್ ಮೀ ಲೇಟರ್, ಐ ಟೆಲ್ ಯು ಹೌ ಮಚ್ ಫೈನಾನ್ಷಿಯಲ್ ಡೆಬ್ಟ್ ಐ ಹ್ಯಾವ್. ನೀವು ಆಮೇಲೆ ಬಂದು ನನಗೆ ಕೇಳಿದ್ರೆ ಆರ್ಥಿಕವಾಗಿ ನನಗೆ ಎಷ್ಟು ಸಾಲ ಇದೆ ಅನ್ನುವಂತ ಐ ವಿಲ್ ಟೆಲ್ ಯು. ಆಮೇಲೆ ನಾನು ಹೇಳ್ತೇನೆ. ಇಫ್ ಇಟ್ ಎನ್ಕರೇಜಸ್ ಯು, ಐ ವಿಲ್ ಟೆಲ್ ಯು. ಇದು ನಿಮಗೆ ಉತ್ತೇಜನವಾದ್ರೆ, ಪ್ರೋತ್ಸಾಹ ಕೊಡುವುದಾದರೆ ನಾನು ಹೇಳುತ್ತೇನೆ. ಬಟ್ ವೆನ್ ಐ ಫಿಲ್ಡ್ ಮೈ ಸೆಲ್ಫ್ ವಿತ್ ದ ವರ್ಡ್ ಆಫ್ ಗಾಡ್, ಆದ್ರೆ ದೇವರ ವಾಕ್ಯದಿಂದ ನಾನು ತುಂಬಲ್ಪಟ್ಟಾಗ, ವೆನ್ ಐ ಲೆಟ್ ದ ಎಕ್ಸ್ಪೀರಿಯನ್ಸಸ್ ಟೀಚ್ ಮೀ, ನನ್ನ ಒಂದು ಅನುಭವಗಳು ನಿಮಗೆ ಬೋಧನೆ ಮಾಡುವಂತೆ, ಐ ಬಿಕೇಮ್ ಲೈಕ್ ದಿಸ್ ವಾಟ್ ಐ ಲುಕ್ ಔಟ್ವರ್ಡ್. ಈ ಒಂದು ಹೊರನೋಟ ನಾನು ಬಹಿರಂಗವಾಗಿ ಹೇಗೆ ಕಾಣಿಸುತ್ತಿದ್ದೇನೋ ಇದು ನನ್ನ ಅನುಭವದಿಂದ ದೇವರ ವಾಕ್ಯ ಮಾಡಲ್ಪಟ್ಟಿರುವಂತದ್ದು. ಪ್ರಾಬ್ಲಮ್ಸ್ ಕಮ್, ಸಮಸ್ಯೆಗಳು ಬರ್ತವೆ, ಐ ವಿಲ್ ಪ್ರೇಸ್ ಗಾಡ್, ನಾನು ದೇವರನ್ನ ಸ್ತುತಿಸುತ್ತೇನೆ, ವಂದಿಸುತ್ತೇನೆ. ಸಿಚುವೇಶನ್ಸ್ ಕಮ್, ಸನ್ನಿವೇಶಗಳು ಬರ್ತವೆ, ಐ ಸೇ ಗಾಡ್ ಇಸ್ ದೇರ್, ನಾನು ಹೇಳ್ತೇನೆ ದೇವರು ಇದ್ದಾರೆ ಎಂದು. ವಾಟ್ ಎವರ್ ಇಸ್ ದ ಪ್ರಾಬ್ಲಮ್, ಸಮಸ್ಯೆಗಳು ಏನೇ ಇರಬಹುದು, ಐ ವಿಲ್ ಸಿಟ್ ಅಂಡ್ ಪ್ರೇ, ನಾನು ದೇವರ ಸನ್ನಿಧಾನದಲ್ಲಿ ಕುಂತು ಪ್ರಾರ್ಥನೆ ಮಾಡುವಂತ. prayers are not like God give me money, give me money, give me money. ನನ್ನ ಪ್ರಾರ್ಥನೆ ದೇವರೇ ದುಡ್ಡು ಕೊಡು ದುಡ್ಡು ಕೊಡು ಅನ್ನುವ ಪ್ರಾರ್ಥನೆ ಅಲ್ಲ. I will still be like ಧನ್ಯವಾದ ಕೆ ಸಾಥ್ ಸ್ತುತಿ ಗಾऊंगा, हे यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद. This is my story. ಇದು ನನ್ನ ಒಂದು ಕಥೆಯಾಗಿದೆ. My prayers are my praise. ನನ್ನ ಒಂದು ಪ್ರಾರ್ಥನೆಯೇ ದೇವರನ್ನ God ಸ್ತುತಿಸುವಂತದ್ದು. knows what your situation is. ದೇವರಿಗೆ ಗೊತ್ತು ನಿಮ್ಮ ಸನ್ನಿವೇಶಗಳು, He knows your problems. ದೇವರಿಗೆ ನಿಮ್ಮ ಸಮಸ್ಯೆಗಳು ಗೊತ್ತು. He knows what your situation will be in next 20 years. ದೇವರಿಗೆ ಇನ್ನೊಂದು 20 ವರ್ಷದ ನಂತರ ನಿಮ್ಮ ಪರಿಸ್ಥಿತಿಗಳು ಕೂಡ ಗೊತ್ತು. He knows even today what you are going to face afterwards. ದೇವರಿಗೆ ಗೊತ್ತು ಮುಂದೆ ನೀವು ಏನನ್ನ ಅನುಭವಿಸ್ತೀರಾ, ಏನು ಸಂಭವಿಸುತ್ತೋ ಅನ್ನೋದು ಕೂಡ ದೇವರಿಗೆ ಗೊತ್ತು. Give him the praise and worship that he deserves. ದೇವರಿಗೆ
ಸ್ತುತಿ ಆರಾಧನೆಗಳನ್ನ ದೇವರಿಗೆ ಮಾಡಬೇಕು. Because He knows without you praying what you need. ನೀವು ಪ್ರಾರ್ಥನೆ ಮಾಡದೆ ದೇವರಿಗೆ ಗೊತ್ತು ನಿಮಗೆ ಏನು ಅವಶ್ಯಕತೆ ಇರುವಂತದ್ದು. He knows exactly what your situations are. ದೇವರಿಗೆ ಖಂಡಿತವಾಗಿಯೂ ಗೊತ್ತು ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸನ್ನಿವೇಶಗಳು. He knows who betrayed you. ದೇವರಿಗೆ ಗೊತ್ತು ಯಾರು ನಿಮಗೆ ಮೋಸ ಮಾಡಿದ್ದಾರೆ ಅಂತ. He knows who gave up on you. ದೇವರಿಗೆ ಗೊತ್ತು ಯಾರು ನಿಮಗೆ ಆ ಒಂದು ನೋವನ್ನ You ಕೊಟ್ಟಿದ್ದಾರೆ ಅಂತ. don't need to go and complain to Him. ದೇವರಿಗೆ ನೀವು ಅದನ್ನ ಕಂಪ್ಲೇಂಟ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ. Because He already knows. ದೇವರಿಗೆ ಆಲ್ರೆಡಿ ಅಂದ್ರೆ ಮುಂಚಿತವಾಗಿಯೇ ದೇವರಿಗೆ ಗೊತ್ತಿದೆ. Start praising and worshiping. ದೇವರಿಗೆ ಪ್ರಾರ್ಥನೆ, ಆ ಸ್ತುತಿ ಆರಾಧನೆಯನ್ನ ಸಲ್ಲಿಸುವಂತವರಾಗಿರಬೇಕು. The best example is Christ, who lives by an example in front of us. ಒಂದು ಒಳ್ಳೆಯ ಉದಾಹರಣೆ ಏನೆಂದರೆ ದೇವರು ಯೇಸು ಕ್ರಿಸ್ತನು ನಮ್ಮ ಮುಂದೆ ಒಂದು ಉದಾಹರಣೆಯಾಗಿ ನಿಂತಿರುವಂತದ್ದು. That is my third point for today. He teaches by being an example. ಮೂರನೇ ಒಂದು ಅಂಶ ಏನೆಂದರೆ ದೇವರು ನಮಗೆ ಒಂದು ಮಾದರಿಯ ರೀತಿಯಲ್ಲಿ ಬೋಧನೆಯನ್ನ ಮಾಡುವಂತವರಾಗಿದ್ದಾರೆ. Let us read first Peter 2:21. ಮೊದಲನೇ ಪೇತ್ರನು 2ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. It says, "It was to this that God called you, for Christ Himself suffered for you and left you an example, so that you would follow in His steps." ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದರು ಹೋದರು. Next verse it says that He didn't commit any sin. ಇದು ಈ ವಚನ ಹೇಳುತ್ತದೆ ಅವರು ಯಾವುದೇ ರೀತಿಯ ಪಾಪ ಮಾಡಿಲ್ಲ ಎಂದು. 22ನೇ ವಚನ ಹೇಳ್ತೈತಿ, God didn't commit any sin. ದೇವರು ಯಾವುದೇ ರೀತಿಯಾದಂತ ಪಾಪವನ್ನು ಮಾಡಿಲ್ಲ ಎಂದು. And there was no deficit in His mouth. ಆ ಬಾಯಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ಪಾಪವೂ ಇಲ್ಲ. ಯಾರ ಬಾಯಲ್ಲಿ? ಯೇಸು ಕ್ರಿಸ್ತರ ಬಾಯಿ. So Christ is our example. ದೇವರು ನಮ್ಮ ಒಂದು ಮಾದರಿಯಾಗಿದ್ದಾರೆ. ಯೇಸು ಕ್ರಿಸ್ತರು Now ದೇವರು. you may say, hey, He was God, He can do anything. ನೀವು ಅನ್ಬೋದು ಅವ್ರ ದೇವರು ಏನಾದ್ರೂ ಮಾಡ್ಬೋದು ಎಂದು. But because we are going to say that is why He came in human form on this earth. ಆದ್ರಿಂದ ದೇವರು ಮಾನವ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಿರುವಂತದ್ದು. All His superpower came ಆ ಒಂದು ಒಂದು ಶಕ್ತಿಯ ಮುಖಾಂತರ, because He was connected with God. ಆ ದೇವರೊಂದಿಗೆ ಅವರು ಸಂಬಂಧವನ್ನು ಹೊಂದಿದ್ದಂತವರು. You read in the Word of God. ನೀವು ದೇವರ ವಾಕ್ಯದಲ್ಲಿ ಓದುವಾಗ, He used to go to a crowd. ನೀವು ಒಂದು ಗುಂಪಲ್ಲಿ ಹೋದಾಗ, ಇಲ್ಲ, ವಾಕ್ಯ ಹೇಳ್ತಿದ್ದಿ, ದೇವರು ಒಂದು ಗುಂಪಕ್ಕೆ ಬೋಧನೆ ಕೊಡ್ತಿದ್ರು. ಆ ದೇವರು ಒಂದು ಸಮಯದಲ್ಲಿ ಬೋಧನೆ ಮಾಡುತ್ತಿರುವಾಗ Multiple times He went and taught people. ವಿಧವಾಗಿ ದೇವರು ಆ ಒಂದು ಗುಂಪಿನೊಟ್ಟಿಗೆ ಮಾತನಾಡುತ್ತಾ ಇದ್ರು. ಯೇಸು Whenever ಕ್ರಿಸ್ತರು He was free, ದೇವರು ಯೇಸು ಕ್ರಿಸ್ತರು ಯಾವಾಗ ಫ್ರೀ ಇದ್ದಾಗ He would go ಅವರು ಹೋಗ್ತಾ ಇದ್ರು in isolation. ಏಕಾಂಗಿಯಾಗಿ ಒಬ್ಬರೇ ಆಗಿ ಗುಡ್ಡದ ಮೇಲೆ ಹೋಗ್ತಾ ಇದ್ರು. He used to pray. ಅಲ್ಲಿ ಪ್ರಾರ್ಥನೆ ಮಾಡ್ತಾ He ಇದ್ರು. used to praise. ದೇವರನ್ನ ಸ್ತುತಿಸುತ್ತಿದ್ರು. He used to worship. ಅಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. Irrespective of the persecution, ಆ ಒಂದು ಸಮಯದಲ್ಲಿ ಹಿಂಸೆ ಇದ್ದಾಗ್ಲೂ He still continued. ಅದು ನಿರಂತರವಾಗಿ ಮಾಡ್ತಾನೇ ಇದ್ರು. In isolation, He used to gain the strength. ಒಬ್ಬಂಟಿಗರಾಗಿ ಯೇಸು ಕ್ರಿಸ್ತರು ಆ ಬಲವನ್ನು ಹೊಂದುತ್ತಾ ಇದ್ರು. Then He used to come and deliver it to the masses. ಆಗ ಅವರು ಹಿಂತಿರುಗಿ ಬಂದು ಆ ಒಂದು ಅನೇಕರಿಗೆ ಹಂಚುವಂತದ್ದಾಗಿತ್ತು. That is the beauty of fellowship with God. ಆ ಅದರ ಒಂದು ಸುಂದರತೆ ಏನಂದ್ರೆ ದೇವರ ಒಂದು ಸಂಬಂಧವು ಅನೇಕರೊಂದಿಗೆ ಹಂಚುವಂತದ್ದು. So with this I close my message. ಈ ಒಂದು ಅಂಶದಿಂದ ನನ್ನ ಈ ಒಂದು ಸಂದೇಶವನ್ನ ನಾನು ಮುಗಿಸ್ತಾ ಇದ್ದೇನೆ. He teaches you with the word of God. ಆತನು ದೇವರ ವಾಕ್ಯದ ಮುಖಾಂತರ ಬೋಧಿಸುವವನಾಗಿದ್ದಾನೆ. He teaches you with the situations. ಆತನು ನಮ್ಮ ಸನ್ನಿವೇಶಗಳ ಮುಖಾಂತರ ನಮಗೆ ಬೋಧಿಸುವವನಾಗಿದ್ದಾನೆ. And when you feel there is no one who has gone through situation like me, ನೀವು ಅನ್ಕೋಬಹುದು ನಂತರ ಯಾರು ಈ ಒಂದು ಸಂದರ್ಭಗಳಲ್ಲಿ ಹೋಗೇ ಇಲ್ಲವೇನೋ ಅಂತ. look at Christ. He is your perfect example. ಆದರೆ ದೇವರನ್ನ, ಯೇಸು ಕ್ರಿಸ್ತರನ್ನ ನೀವು ಗಮನಿಸಿ, ಅವರು ನಮಗೆ ಉತ್ತಮವಾದ ಮಾದರಿಯಾಗಿದ್ದಾರೆ. Rejected,
persecuted, whatever it is, he had everything. ಕಡೆಗಾಣಿಸಲ್ಪಟ್ಟಂತಹ ನಿರ್ಲಕ್ಷ್ಯ ಪಟ್ಟಂತಹ ಎಲ್ಲರನ್ನು ಕೂಡ ದೇವರು ಪ್ರೀತಿಸುವವರಾಗಿದ್ದಾರೆ. He came down from heaven, ಆ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಮಿಗೆ ಬಂದರು. but he didn't bring a gold coin bag with him. ಯೇಸು ಕ್ರಿಸ್ತರು ಚಿನ್ನದ ನಾಣ್ಯಗಳನ್ನ ಕೈಚೀಲದಲ್ಲಿ ತಂದಿಲ್ಲ. You will read in the Bible that they didn't have money to give food to the disciples. ಆದ್ರೆ ನಾವು ಸತ್ಯವೇದದಲ್ಲಿ ಓದ್ತೇವೆ, ಶಿಷ್ಯರಿಗೆ ಊಟವನ್ನು ಕೊಡ್ಲಿಕ್ಕೂ ಕೂಡ ಅವ್ರ ಕಡೆ ಹಣ ಇರಲಿಲ್ಲ. He didn't have money to feed the masses. ಆ ಯೇಸು ಕ್ರಿಸ್ತನಿಗೆ ಗುಂಪಿಗೆ ಕೊಡುವ ಊಟವನ್ನು ಕೊಡುವುದಕ್ಕೂ ಕೂಡ ಹಣ ಇರಲಿಲ್ಲ. But he raised his hand to heaven. ಆದ್ರೆ ದೇವರು ಕೈಯನ್ನ ಮೇಲಕ್ಕೆತ್ತಿ ಪರಲೋಕದ ಕಡೆ ದೇವರು ಕೇಳಿರುವಂತದ್ದು. And they had 12 baskets of leftover. ಆದ್ರೆ ದೇವರು 12 ಬುಟ್ಟಿಗಳನ್ನು ಉಳಿಸುವಂತ ಆಶೀರ್ವಾದ ಮಾಡಿರುವಂತದ್ದು. So God has so much extra to give. ದೇವರಿಗೆ ಬಹಳವಾಗಿ ನಿಮಗೆ ಎಕ್ಸ್ಟ್ರಾ ಕೊಡುವಂತ ಶಕ್ತಿ ಇದೆ. Let us pray. ಆದ್ರಿಂದ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. Can we sing a song? ನಾವೊಂದು ಹಾಡು ಹಾಡೋಣ. ಧನ್ಯವಾದ. Ram
us today. ನೀವು ನಮ್ಮ We thank you, God, for ministering us today. ನಮ್ಮನ್ನು ರಾಜ ನಮ್ಮ ಈ ಸೇವೆಯಲ್ಲಿ ನೀನು ಇಲ್ಲಿಯವರೆಗೂ ನೀನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. We thank you for your word, O Lord. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. Yes, Lord, in so many situations we have been ungrateful, O Lord. ಎಷ್ಟೋ ಪರಿಸ್ಥಿತಿಗಳಲ್ಲಿ ರಾಜ ನಾವು ಕೃತಜ್ಞತೆ ಇಲ್ಲದವರಾಗಿದ್ದೇವೆ. We only see our problems, O Lord. ನಾವು ನಮ್ಮ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇವೆ ತಂದೆ. We just see you as a solution giver. ನಿಮ್ಮನ್ನು ಒಂದೇ ರಾಜ ನೀವು ಏನಾದರೂ ಸೊಲ್ಯೂಷನ್ ಕೊಡ್ತೀರಾ ಅಂತ ನಾವು ನೋಡ್ತಾ ಇದ್ದೇವೆ. But we don't see you as the king of our lives. ಆದರೆ ನಿನ್ನನ್ನು ನಮ್ಮ ರಾಜನಾಗಿ ನಮ್ಮ ಜೀವನದ ರಾಜನಾಗಿ ನಾವು ಯಾವತ್ತೂ ನೋಡಲ್ಲ ತಂದೆ. We don't give you the ownership of our lives, Lord. ನಮ್ಮ ಜೀವನದ ರಾಜ ನಮ್ಮ ಜೀವನದ ಒಂದು ಎಲ್ಲವನ್ನು ನೋಡಿಕೊಳ್ಳುವ ನೀನು ಎಂದು ನಾವು ನೋಡೋದಿಲ್ಲ ರಾಜ ಯಾವಾಗಲೂ. Yes, Lord, we repent for whatever unfaithfulness we have shown you, O Lord. ರಾಜ ಇವತ್ತು ನಾವು ಪಶ್ಚಾತ್ತಾಪ ಪಡ್ತೇವೆ ರಾಜ ನಮ್ಮ ಎಲ್ಲ ರಾಜ ಅಪನಂಬಿಕೆಗಳಿಗಾಗಿ. You have ministered and opened our hearts. We give you glory, O Lord. ಇವತ್ತು ನಮ್ಮ ಹೃದಯವನ್ನು ನೀನು ರಾಜ ತೆರೆದಕ್ಕಾಗಿ ನಿಮಗೆ ಸ್ತೋತ್ರ. Yes, Lord, for each and every understanding that you give through the word of God. ಇವತ್ತು ವಾಕ್ಯದ ಮೂಲಕವಾಗಿ ನೀನು ಎಲ್ಲವನ್ನೂ ನಮಗೆ ಅರ್ಥ ಮಾಡಿಸೋದಕ್ಕಾಗಿ ನಿಮಗೆ ಸ್ತೋತ್ರ. Hereafter what you are going to teach me through the word of God. ಇನ್ನು ಮುಂದೆ ನೀನು ರಾಜ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಡೆಸುವಾಗ I open my heart to receive that in the name ನನ್ನ of ಹೃದಯವನ್ನು Jesus. ನಾನು ತೆರೆಯುವವಳಾಗಿದ್ದೇನೆ ತಂದೆ. Yes, Lord, we open our hearts for Christ to come and minister us. ನಾವು ನಮ್ಮ ಹೃದಯವನ್ನು ತೆರೆಯುವವರಾಗಿರೋಣ. ಆತನು ನಮ್ಮ ಹೃದಯದಲ್ಲಿ ಬಂದು ವಾಸಿಸುವವರಾಗಿದ್ದಾರೆ. Make our hearts such that even in the difficult situations we will see what you are teaching us, O Lord. ನಮ್ಮ ಹೃದಯವನ್ನು ರಾಜ ಎಲ್ಲಾ ಕೆಟ್ಟ ಪರಿಸ್ಥಿತಿಗಳು ಕೂಡ ನಮ್ಮ ಹೃದಯ ರಾಜ ನಿನ್ನನ್ನು ಹುಡುಕುವವರಾಗಿ ನಮ್ಮನ್ನು ಮಾರ್ಪಡಿಸಿದ್ದಾರೆ. We will seek what you teach us in those situations. ನಾವು ಇಂಥ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಹುಡುಕುವವರಾಗಿ ನಮ್ಮನ್ನು ಮಾಡಿದ್ದೇವೆ. Yes, Lord, we thank you for each big and small blessing that you have given us in our lives, O Lord. ಅಪ್ಪ ನಮ್ಮ ಚಿಕ್ಕ ಮತ್ತು ದೊಡ್ಡ ಎಲ್ಲಾ ಆಶೀರ್ವಾದಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. Give us a heart which will praise you irrespectively for your love over us. ನಮ್ಮ ಹೃದಯವನ್ನು ನೀನು ಮುಟ್ಟುತ್ತದೆ. ನಮ್ಮ ಹೃದಯವನ್ನು ಯಾವುದೇ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಸ್ತುತಿಸುವ ಹಾಗೆ ಮಾಡುತ್ತದೆ. Yes, Lord, we thank you for everyone who has worked hard for this meeting, who has brought everyone together and created this opportunity, O Lord. ಅಪ್ಪ ತಂದೆ ಈ ಒಂದು ವಿಶೇಷ ಕೂಟಕ್ಕಾಗಿ ಪ್ರಯಾಸ ಪಟ್ಟಿರುವ ಎಲ್ಲರನ್ನು ನಾನು ರಾಜ ಹೆಸರಾಗಿ ಆಶೀರ್ವದಿಸು ರಾಜ ನಿಮಗೆ ಸ್ತೋತ್ರ. All the credit for putting those seeds in the people's heart goes to them, O Lord. ಅಪ್ಪ ಈ ಒಂದು ರಾಜ ವಾಕ್ಯದ ಬೀಜವನ್ನು ಎಲ್ಲರ ಹೃದಯದಲ್ಲಿ ಬಿತ್ತಲು ಸಹಾಯ ಮಾಡಿದ ಎಲ್ಲರನ್ನು ರಾಜ ನೀನು ಹುಟ್ಟು ತಂದೆ ನಿಮಗೆ ಸ್ತೋತ್ರ. Yes, Lord, you bless them. ನೀನು ಅವರನ್ನು ಆಶೀರ್ವದಿಸು. You equip them to do more such things for your kingdom, O Lord. ಅಪ್ಪ ಇನ್ನು ಮುಂದೆ ಕೂಡ ಅನೇಕ ಕೂಟಗಳನ್ನು ಅನೇಕ ರಾಜ ಅವರು ಆರ್ಗನೈಸ್ ಮಾಡಲು ನೀನು ಸಹಾಯ ಮಾಡುತ್ತದೆ. For each and everything we give you glory, O Lord. ಎಲ್ಲ ವಿಷಯವಾಗಿ ರಾಜ ನಿಮಗೆ ಸ್ತೋತ್ರ. ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. We declare your control over our lives, O Lord. ಅಪ್ಪ ನಿನ್ನದೇ ರಾಜ ನೀವೇ ರಾಜ ಈ ಒಂದು ಮೀಟಿಂಗ್ ಇಲ್ಲಿರುವ ಒಬ್ಬೊಬ್ಬರನ್ನು ನೀನು ನೋಡಿಕೋ ರಾಜ ನಿಮಗೆ ಸ್ತೋತ್ರ. We thank you, Lord. ಧನ್ಯವಾದವನ್ನು ಸಲ್ಲಿಸ್ತೇವೆ. Praise you, Lord. ರಾಜ ನಿಮ್ಮನ್ನು ಸ್ತುತಿಸ್ತೇವೆ We ತಂದೆ. give you glory, Lord. ಅಪ್ಪ ಎಲ್ಲಾ ಮಹಿಮೆ ನಿಮಗೆ ಕೊಡ್ತೇವೆ ತಂದೆ. In the name of Jesus Christ, we ask and receive it, O Lord. ಯೇಸು ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾಗಿದೆ. Amen. ಆಮೆನ್. Thank you, sister and pastor and all the senior people in this spiritual world who have made this meeting and have invited me. Thank you so much. ನನ್ನನ್ನು ಇಲ್ಲಿ ಕರೆದಿದ್ದಕ್ಕಾಗಿ ಸಿಸ್ಟರ್ ಪಾಸ್ಟರ್ಸ್ ಯಾರ್ಯಾರು ನಮಗೆ ಕರೆದಿದ್ದೀರೋ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. I have a YouTube channel and Instagram, so anyone who likes, you can just follow and subscribe over there. ಅವರ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ.
ಯಾರು ನೀವು ಫಾಲೋ ಮಾಡ್ಕೊಳ್ಳಿ, ಐಡಿ ಕೇಳಿ ಯಾರೆಲ್ಲರೂ You can come and ask me, you can ask pastor, you can ask sister, they have my IDs. ನೀವು ಸಿಸ್ಟರ್ಗೆ ಬಂದು ಕೂಡ ಕೇಳಬಹುದು, ಇಲ್ಲಾಂದ್ರೆ ಸಿಸ್ಟರ್ಗೆ ಫಾಸ್ಟ್ ಕೇಳಿದ್ರೆ ಅವ್ರ ಅಕೌಂಟ್ ಐಡಿಯನ್ನು ಕೊಡ್ತಾರೆ. ಡಾಕ್ಟರ್ ಸುಚಿತಾ ಹಳ್ಳಿ ಅಂತ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ನನ್ನ ಫೋಟೋ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಚಪ್ಪಾಳೆ